ನಮಸ್ಕಾರ ವೀಕ್ಷಕರೇ, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಅರ್ಪಿಸುವಂತಹ ಹೆಲ್ತ್ ಕೇರ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ. ನಮ್ಮೊಂದಿಗೆ ಡಾಕ್ಟರ್ ಅಂಜನಾ ಇದ್ದಾರೆ. ಇಂದಿನ ಕಾರ್ಯಕ್ರಮದ ಮೂಲಕ ಗ್ಯಾಸ್ಟ್ರೈಟಿಸ್ IBS ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಗ್ಯಾಸ್ಟ್ರಿಕ್ ಅಸಿಡಿಟಿ ಅನ್ನೋದು ಸರ್ವೇ ಸಾಮಾನ್ಯವಾದಂತಹ ಪದಗಳು, ನೀವು ದಿನನಿತ್ಯ ಚಳಿಯಲ್ಲಿ ಕೇಳ್ಪಡ್ತಾ ಇರ್ತೀರಾ. ಆದ್ರೆ ಇದರಿಂದ ಆಗುವಂತಹ ಸಮಸ್ಯೆಗಳಾದ್ರೂ ಏನು, ಮತ್ತು ಗ್ಯಾಸ್ಟ್ರಿಕ್ ಅಸಿಡಿಟಿ ಯಾಕೆ ನಮಗೆ ಪದೇ ಪದೇ ಈ ಸಮಸ್ಯೆ ಕಾಡ್ತಾ ಇದೆ, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿನ ಇಂದಿನ ಸಂಚಿಕೆ ಮೂಲಕ ನಾವು ಕೂಡ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಬೆಂಗಳೂರಿನಲ್ಲಿ 4 ಶಾಖೆಗಳು, ಮಲೇಶ್ವರ, ಜಯನಗರ್, HSR ಲೇಔಟ್. ಇದನ್ನು ಹೊರತುಪಡಿಸಾಗಿ ಹುಬ್ಬಳ್ಳಿ, ದಾವಣಗೆರೆ, ಶಿವಮೊಗ್ಗ, ಮೈಸೂರು, ತುಮಕೂರು, ಆಂಧ್ರಪ್ರದೇಶ, ತಮಿಳುನಾಡು ಹಲವಾರು ಶಾಖೆಗಳಿದೆ. ಹತ್ತಿರವಾದಂತಹ ಶಾಖೆಗೆ ತಾವು ಕೂಡ ನೇರ ಭೇಟಿ ಮಾಡತಕ್ಕದ್ದು ಅಂತ ತಿಳಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಥ್ಯಾಂಕ್ ಯು. ಸೊ ಡಾಕ್ಟರ್, ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಮತ್ತು ಈ IBS ಅನ್ನೋದು ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಬಹಳ ಕಾಮನ್ ಆಗ್ತಾ ಇದೆ. ಆದ್ರೆ ಇದನ್ನ ಸರಿಯಾದಂತಹ ರೀತಿಯಲ್ಲಿ ನಾವು ಅಡ್ರೆಸ್ ಮಾಡದೆ ಹೋದಲ್ಲಿ ಕಾಂಪ್ಲಿಕೇಶನ್ಸ್ ಹೆಚ್ಚಾಗ್ತಾ ಇರುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ಇದನ್ನ ತುಂಬಾ ಸರ್ವೇ ಸಾಮಾನ್ಯವಾಗಿ ತಗೊಳ್ತಾ ಇದ್ದಾರೆ ಜನ. ಸೊ ಮೊದಲಿಗೆ ಈ ಅಸಿಡಿಟಿ ಅಂದ್ರೆ ಏನು, ಗ್ಯಾಸ್ಟ್ರಿಕ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ನಮ್ಮ ಒಂದು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಕ್ರಿಯೆ ಮತ್ತು ಪಚನಕ್ರಿಯೆ ಅಂತ ಏನ್ ಹೇಳ್ತೀವಿ, ಎಕ್ಸ್ಕ್ರೀಷನ್ ಮತ್ತು ಡೈಜೆಷನ್ ಅಂದ್ರೆ ಇದು ಏನಪ್ಪಾ, ಇದು ವೆರಿ ಸಿಂಪಲ್, ಇದ್ರ ಬಗ್ಗೆ ಏನಕ್ಕೆ ತಿಳ್ಕೊಳ್ಬೇಕು ಅಂತ ಸಾಕಷ್ಟು ಜನ ಅನ್ಕೋತಾರೆ. ಆದ್ರೆ ಮೊದಲಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೇ ಡೈಜೆಷನ್ ಇಂದ. ಅಂದ್ರೆ ಇಫ್ ಇಟ್ ಇಸ್ ದ ಫುಡ್ ಇಸ್ ನಾಟ್ ಡೈಜೆಸ್ಟ್ ಪ್ರಾಪರ್ಲಿ, ಈ ಸಾಮಾನ್ಯ ಈ ಪ್ರಾಬ್ಲಮ್ ಗಳೆಲ್ಲ ಶುರು ಆಗುತ್ತೆ. ಸೊ ಮೊದಲಿಗೆ ಹೌ ಡಸ್ ದ ಡೈಜೆಸ್ಟಿವ್ ಸಿಸ್ಟಮ್ ವರ್ಕ್ ಅಂಡ್ ಹೌ ಡಸ್ ದ ಎಕ್ಸ್ಕ್ರೀಟರಿ ಸಿಸ್ಟಮ್ ವರ್ಕ್? ಜೀರ್ಣಕ್ರಿಯೆ, ಡೈಜೆಸ್ಟಿವ್ ಸಿಸ್ಟಮ್ ಅಂತ ನೀವು ಹೇಳಿದಾಗ, ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಫಸ್ಟ್ ನಿಮ್ ಡೈಜೆಷನ್ ಎಲ್ಲ ನಿಮಗೆ ನಿಮ್ ಮೌತ್ ಅಲ್ಲೇ ಶುರು ಆಗುತ್ತೆ. ನೀವು ಫುಡ್ ನ ಎಷ್ಟು ಅಗ್ದು ತಿಂತಾ ಇದ್ದೀರಾ, ಲೈಕ್ ಹೌ ಲಾಂಗ್ ಆರ್ ಯು ಚೂಯಿಂಗ್ ದ ಫುಡ್. ಬಿಕಾಸ್ ನೀವು ಚೂ ಮಾಡಿದಾಗ ಸಲೈವರಿ ಗ್ಲ್ಯಾಂಡ್ಸ್ ಇಂದ ಎಮೈಲೇಸ್ ಅಂತ ಒಂದು ಹಾರ್ಮೋನ್ ಸೆಕ್ರೇಟ್ ಆಗುತ್ತೆ. ಅದು ಹಾರ್ಮೋನ್ ಎಂಜೈಮ್ ಸೆಕ್ರೇಟ್ ಆದಾಗ ಇಟ್ ವಿಲ್ ಹೆಲ್ಪ್ ದ ಫುಡ್ ಟು ಗೆಟ್ ಡೈಜೆಸ್ಟೆಡ್ ಈಸಿಲಿ. ಸೊ ನೀವು ತುಂಬಾ ಚೆನ್ನಾಗಿ ಫುಡ್ ನ ಅಗ್ದು ತಿಂದಾಗ ದ ನ್ಯೂಟ್ರಿಷನ್ ಆರ್ ದ ನ್ಯೂಟ್ರಿಯೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಫುಡ್ ತುಂಬಾ ಬೇಗ ಅಬ್ಸರ್ವ್ ಆಗೋದಕ್ಕೆ ಸಾಧ್ಯ. ಸೊ ಅದಕ್ಕೆ ನಾವು ಎಷ್ಟು ಜನ ಪೇಷಂಟ್ಸ್ಗೆ ಲೈಕ್ ಫಾಸ್ಟ್, ಈಗ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಲ್ಲಿ ಏನಾಗಿದೆ, ನಾವು ಟಿಫಿನ್ ತಿಂತೀವಿ, ಏನೋ ಒಂದು ತಿನ್ಬೇಕು ಅಂತ ತಿಂತೀವಿ, ನಂಗೆ ಆಫೀಸ್ ಟೈಮ್ ಆಗ್ತಾ ಇದೆ ಅಂತ ಸರಿಯಾಗಿ ಚೂ ಮಾಡಲ್ಲ. ಸೊ ಅಂತ ಫುಡ್ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಹೋದಾಗ ಇಟ್ ಇಸ್ ಡಿಫಿಕಲ್ಟ್ ಟು ಗೆಟ್ ಡೈಜೆಸ್ಟೆಡ್, ಬಿಕಾಸ್ ಸರಿಯಾಗಿ ನಾವು ಅಗದು ತಿಂತಾ ಇಲ್ಲ, ಎಂಜೈಮ್ ವರ್ಕಿಂಗ್ ಅನ್ನೋದು ಸರಿಯಾಗಿಲ್ಲ. ಸೊ ಒಂದ್ಸತಿ ಮೌತ್ ಇಂದ ಇಟ್ ಪಾಸಸ್ ಥ್ರೂ ದ ಈಸೋಫೇಗಸ್. ಆಮೇಲೆ ಈ ಡೈಜೆಷನ್ ಅನ್ನೋದು ಮೇನ್ ಆಗಿ ಆಗೋದು ಇಂಟೆಸ್ಟೈನ್ಸ್ ಅಲ್ಲಿ, ಲೈಕ್ ಅದು ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಟ್ರಾವೆಲ್ ಆಗಿ ಅದರಿಂದ ಲಾರ್ಜ್ ಇಂಟೆಸ್ಟೈನ್ ಬರುತ್ತೆ. ಸೊ ಈ ಪ್ರಾಸೆಸ್ ಅಲ್ಲಿ ದ ನ್ಯೂಟ್ರಿಷನ್ ಪ್ರೆಸೆಂಟ್ ಇನ್ ದ ಫುಡ್ ಆರ್ ಗೆಟಿಂಗ್ ಅಬ್ಸಾರ್ಬ್ಡ್ and ಮಿಕ್ಕಿದ ವೇಸ್ಟ್ ಪ್ರಾಡಕ್ಟ್ಸ್, ವಾಟ್ ಯು ಕಾಲ್ ದ ಟಾಕ್ಸಿನ್ಸ್, ಆರ್ ಎಕ್ಸ್ಕ್ರೀಟೆಡ್ ಥ್ರೂ ದ ಕಿಡ್ನೀಸ್. ಅದು ಥ್ರೂ ಯೂರಿನ್ ಆಗ್ಬೋದು ಅಥವಾ ಥ್ರೂ ಫೀಸಿಸ್ ಆಗ್ಬೋದು, ಇಟ್ ವಿಲ್ ಗೆಟ್ ಎಕ್ಸ್ಕ್ರೀಟೆಡ್. ಸೊ ಡೈಜೆಷನ್ ಅನ್ನೋದು, ಡೈಜೆಷನ್ ಆಗುವಾಗ ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್ ಅಂತ ಇರುತ್ತೆ. ಸೊ ಅದರಲ್ಲಿ ಕಾಂಟ್ರಾಕ್ಷನ್ ಮತ್ತೆ ರಿಲ್ಯಾಕ್ಸೇಷನ್ ಆಗುತ್ತೆ. ಈಗ IBS ನೀವು ಕೇಳಿದ್ದೀರಾ. IBS ಅಂತಂದ್ರೆ ಇನ್ಫ್ಲಮೇಟರಿ ಬವೆಲ್ ಸಿಂಡ್ರೋಮ್. ಈ ಕರಳು ಏನಿದೆ ಇಂಟೆಸ್ಟೈನ್ಸ್, ಅದು ಇನ್ಫ್ಲೇಮ್ ಆಗುತ್ತೆ. ಸೊ ಅದು ಇನ್ಫ್ಲೇಮ್ ಆದಾಗ ಆ ಕಂಡೀಷನ್ ನಾವು ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಸಿಂಡ್ರೋಮ್ ಅಂತ ಕರೆದಾಗ ಇಟ್ ಇಸ್ ಅ ಸೆಟ್ ಆಫ್ ಸಿಂಪ್ಟಮ್ಸ್. ಒಂದು ಸೆಟ್ ಆಫ್ ಸಿಂಪ್ಟಮ್ಸ್ ತಗೊಳ್ಳುವಾಗ ಎಲ್ಲ ಕಾಂಪ್ಲೆಕ್ಸ್, ಒಂದು ಮಲ್ಟಿಫ್ಯಾಕ್ಟೋರಿಯಲ್ ಡಿಸೀಸ್. ಇದು ಒಂದು ಫ್ಯಾಕ್ಟರ್ ಇದೆ ಅಂತ ಹೇಳಕ್ಕಾಗಲ್ಲ. ಇದು ತುಂಬಾ ಕಾರಣಗಳಿಂದ ಬರ್ಬೋದು. ಲೈಕ್ ದೇರ್ ಆರ್ set of factors which contribute for IBS to occur in people. So ಅದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಬೇರೆ ಇರುತ್ತೆ, ಪ್ರೈಮರಿ ಫ್ಯಾಕ್ಟರ್ಸ್ ಬೇರೆ ಇರುತ್ತೆ. ಸೊ ನಮ್ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದ್ಮೇಲೆ ಡಿಪೆಂಡ್ ಆಗಿ ಗ್ಯಾಸ್ಟ್ರೈಟಿಸ್ ಆರ್ IBS ಎರಡು ಬರೋದಕ್ಕೆ ಸಾಧ್ಯ. ಇದು ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ನೀವು ಕೂಡ ತಿಳ್ಕೊಳ್ತಾ ಇದ್ರೆ ಇದು ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಕೂಡ ನಮಗೆ ಡಾಕ್ಟರ್ ತಿಳಿಸ್ತಾ ಇದ್ದಾರೆ. ಸೊ ಒಂದು ಜೀರ್ಣಕ್ರಿಯೆ ಯಾವ ರೀತಿ ಇರಬೇಕು ಅಂದ್ರೆ, ಸರಿಯಾಗಿ ನಾವು ಆಹಾರವನ್ನ ಸರಿಯಾದ ಸಮಯದಲ್ಲಿ ತಗೊಳ್ಬೇಕು, ಬ್ಯಾಲೆನ್ಸ್ ಡಯಟ್ ಆಗಿರ್ಬೇಕು. ಇದಲ್ಲದೆ ಇದ್ರ ಜೊತೆ ನಾವು ನೀರು ಸೇವನೆ ಕೂಡ ಮಾಡಬೇಕು. ಇದಲ್ಲದೆ ನಾವು ಆಹಾರವನ್ನ ಸರಿಯಾಗಿ ಅಗದು ತಿನ್ಬೇಕು. ಇದು ಕೂಡ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಇತ್ತೀಚೆಗಿನ ಒಂದು ಫಾಸ್ಟ್ ವರ್ಲ್ಡ್ ಅಲ್ಲಿ ಫಾಸ್ಟ್ ಫುಡ್ ಆಗಿರಬಹುದು, ಊಟ ಮಾಡೋದಕ್ಕೆ ಸಮಯನೇ ಸಿಗದೆ ಇರೋದಾಗಿರಬಹುದು, ಯಾವುದೋ ಒಂದು ಸಮಯದಲ್ಲಿ ಊಟ ಮಾಡೋದಾಗಿರ್ಬೋದು, ನೈಟ್ ಶಿಫ್ಟ್ಸ್ ಗಳಲ್ಲಿ ಕೆಲಸ ಮಾಡೋದಾಗಿರ್ಬೋದು, ಹೀಗೆ ಹಲವಾರು ಕಾರಣಗಳು ಇದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಅಸಿಡಿಟಿ, ಗ್ಯಾಸ್ಟ್ರಿಕ್ ಎರಡೂ ಪದಗಳನ್ನ ನಾವು ದಿನೇ ಕೇಳ್ತಾ ಇರ್ತೀವಿ. ಅಂದ್ರೆ ನಾವು ಹೇಳ್ತಾ ಇರ್ತೀವಿ, ನಂಗೆ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ, ಅಸಿಡಿಟಿ ಆಗ್ಬಿಟ್ಟಿದೆ, ಎದೆ ಉರಿತಾ ಇದೆ, ಹೀಗೆ ಹಲವಾರು ಪದಗಳನ್ನ ನಾವು ಕೇಳ್ಪಡ್ತೀವಿ. ಮೊದಲಿಗೆ ಈ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ ಎರಡು ಬೇರೆ ಬೇರೆನಾ ಅಥವಾ ಒಂದೇನಾ ಡಾಕ್ಟರ್?
ಗ್ಯಾಸ್ಟ್ರಿಕ್ ಆರ್ ಎಸಿಡಿಟಿ ಅನ್ನೋದು ಸಿಮಿಲರ್ ವರ್ಡ್ಸ್. ಅದು ಎಸಿಡಿಟಿ ಅಂದಾಗ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಅಂತ ಏನು ಅಂತ ತಿಳ್ಕೊಂಡ್ಮೇಲೆ ಎಸಿಡಿಟಿ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ. ಗ್ಯಾಸ್ಟ್ರಿಕ್ ಅಂದಾಗ ನಮ್ಮ ಸ್ಟಮಕ್ ಅಲ್ಲಿ ಒಂದು ಲೇಯರ್ ಇರುತ್ತೆ ಬೈ ನೇಮ್ ಮ್ಯೂಕಸ್ ಲೈನಿಂಗ್. ನಮ್ಮ ಹೊಟ್ಟೆ ಮೇಲೆ ಇರೋ ಲೈನಿಂಗ್, ಹೊಟ್ಟೆ ಒಳಗಡೆ ಆನ್ ದ ಸ್ಟಮಕ್ ನಮ್ಗೆ ಇನ್ನರ್ ಲೇಯರ್ ಒಂದಿರುತ್ತೆ ಬೈ ನೇಮ್ ದ ಮ್ಯೂಕಸ್ ಮೆಂಬ್ರೇನ್. ಸೊ ಈ ಮ್ಯೂಕಸ್ ಮೆಂಬ್ರೇನ್ ಇನ್ಫ್ಲೇಮ್ ಆದಾಗ ಅಥವಾ ಇನ್ಫ್ಲಮೇಷನ್ ಆದಾಗ, ಸೊ ಆ ಇನ್ಫ್ಲಮೇಷನ್ ಇಂದ ಬರೋದು ಗ್ಯಾಸ್ಟ್ರೈಟಿಸ್ ಅಂತಾರೆ. ಐಟಿಸ್ ಅಂದ್ರೆ ಇಟ್ ಇಂಡಿಕೇಟ್ಸ್ ಇನ್ಫ್ಲಮೇಷನ್. ಗ್ಯಾಸ್ಟ್ರೈಟಿಸ್ ಅಂತಂದ್ರೆ ಈ ಮ್ಯೂಕಸ್ ಮೆಂಬ್ರೇನ್ ಏನಿದೆಯೋ ಅದು ಇನ್ಫ್ಲೇಮ್ ಆಗುತ್ತೆ. ಸೊ ಆಫ್ಟರ್ ದಟ್ ದ ಸೆಟ್ ಆಫ್ ಸಿಂಪ್ಟಮ್ಸ್ ಸ್ಟಾರ್ಟ್, ಲೈಕ್ ತುಂಬಾ ಜಾಸ್ತಿ ಹುಳಿ ತೇಗ್ ಬರೋದು, ಅಥವಾ ಹೊಟ್ಟೆ ತುಂಬಾ ಉಬ್ರ ಅನ್ಸೋದು, ಹೊಟ್ಟೆನಲ್ಲಿ ಸೌಂಡ್ ಬರೋದು, ಅಥವಾ ತಿಂದಿರೋ ಫುಡ್ ಸರಿಯಾಗಿ ಡೈಜೆಸ್ಟ್ ಆಗಿಲ್ಲ, ಒಂದ್ ಗಂಟ್ಲ ಹತ್ರನೇ ಹಿಡ್ಕೊಂಡಿರೋ ತರ ಅನ್ಸೋದು, ಅಥವಾ ಕರೆಕ್ಟ್ ಆಗಿ ಊಟ ಮಾಡಿದ ತಕ್ಷಣ ನಂಗೆ ಹೊಟ್ಟೆ ಉಬ್ರ ಅನ್ಸೋದು, ಅಥವಾ ತುಂಬಾ ಲೌಡ್ ಎರೆಕ್ಟೇಷನ್ಸ್ ಬರೋದು, ಅಥವಾ ಮೋಷನ್ ಹೋಗ್ಬೇಕು ಪದೇ ಪದೇ ಅಂತ ಅರ್ಜ್ ಆಗೋದು, ಅಥವಾ ಫ್ಲೇಟರ್ಸ್ ಅಂದ್ರೆ ಕೆಳಗಡೆಯಿಂದ ಗ್ಯಾಸ್ ಪಾಸ್ ಆಗೋದು, ಇದೆಲ್ಲ ಕೂಡ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್. ಈಗ ಎಸಿಡಿಟಿ ಗ್ಯಾಸ್ಟ್ರಿಕ್ ನಾನು ಹೇಳ್ದಂಗ ಸಿಮಿಲರ್ ವರ್ಡ್ಸ್, ಇಟ್ ಆಸ್ ಸೇಮ್ ಮೀನಿಂಗ್. ಸ್ವಲ್ಪ ಜನ ಎಸಿಡಿಟಿ ಅಂತಾರೆ ಬಿಕಾಸ್ ಆಸಿಡ್ ರಿಫ್ಲೆಕ್ಸ್ ಆಗುತ್ತೆ. ಸೊ ನಮ್ಗೆ ಡೈಜೆಷನ್ ಆಗ್ಬೇಕು ಅಂದ್ರೆ ಫುಡ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ, ಅಂದ್ರೆ ಡಿಸೆಂಡಿಂಗ್ ಮೂವ್ಮೆಂಟ್ ಅಲ್ಲಿ ಕೆಳಗಡೆ ಹೋಗ್ಬೇಕು. ಸೊ ಗ್ಯಾಸ್ಟ್ರಿಕ್ ಅಲ್ಲಿ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ರಿಗರ್ಜಿಟೇಟಿಂಗ್, ಅಂದ್ರೆ ಆ ರಿಫ್ಲೆಕ್ಸ್ ಅನ್ನೋದು ಕೆಳಗಡೆ ಹೋಗೋಕ್ಕಿಂತ ಅದು ರಿವರ್ಸ್ ಪೆರಿಸ್ಟಾಲ್ಸಿಸ್ ಅಲ್ಲಿ ಮೇಲ್ಗಡೆ ಬರುತ್ತೆ. ಸೊ ಯು ಫೀಲ್ ದಟ್ ಆಸಿಡ್ ನನಗೆ ಇಲ್ಲೇ ಬಂದಿದೆ, ಒಂಥರ ಎಸಿಡಿಕ್ ತರ ಇದೆ, ಆಸಿಡ್ ತರ ಹುಳಿ ತೇಗ್ ಬರ್ತಾ ಇದೆ ಅಂತ ಅಂತಾರೆ. ಸೊ ಈ ಹುಳಿ ತೇಗ್ ಹೀಗೆ ಬರೋದಕ್ಕೆ ರೀಸನ್ಸ್ ನಾನು ಮುಂಚೆ ಹೇಳಿದೀನಿ. ಸರಿಯಾಗಿ ಡೈಜೆಷನ್ ಆಗ್ತಾ ಇಲ್ಲ, ಅಥವಾ ತುಂಬಾ ಜಾಸ್ತಿ ಹುಳಿ ಪದಾರ್ಥ ತಗೋತಾ ಇದ್ದೀರಾ, ಅಥವಾ ಯಾವುದೇ ಕಾರಣಕ್ಕೆ ಮ್ಯೂಕಸ್ ಮೆಂಬ್ರೇನ್ ಇರಿಟೇಟ್ ಆಗಿ ಇನ್ಫ್ಲೇಮ್ ಆದಾಗ, ಸೊ ಅದು ರಿವರ್ಸ್ ರಿಫ್ಲೆಕ್ಸ್ ಆಗಿ ಹಂಗಾದಾಗ ಜನ ಅದನ್ನ ಎಸಿಡಿಟಿ ಅಂತ ಕರೀತಾರೆ. ಬಿಕಾಸ್ ಒಂದ್ ಆಸಿಡ್ ರಿಫ್ಲೆಕ್ಸ್ ತರ ಮೇಲ್ ಬರುತ್ತೆ. ದಟ್ ಇಸ್ ದ ರೀಸನ್ ವೈ ದೇ ಟೆಲ್ ಕಿ ನನಗೆ ಗ್ಯಾಸ್ಟ್ರಿಕ್ ಆಗಿದೆ, ನನ್ಗೆ ಎಸಿಡಿಟಿ ಆಗಿದೆ. ಸೊ ನಿಜ ಹೇಳ್ಬೇಕು ಅಂದ್ರೆ ಇಟ್ ಇಸ್ ದ ಸೇಮ್. ಎಸಿಡಿಟಿ ಆರ್ ಗ್ಯಾಸ್ಟ್ರಿಕ್ ಎರಡು ಸೇಮ್. ಬಟ್ ಜನಗಳು ಹೇಳೋದು ಹಂಗೆ ಹೇಳ್ತಾರೆ, ನಂಗೆ ಒಂದ್ ಆಸಿಡ್ ತರ ಅನ್ಸ್ತದೆ, ಬಾಯೊಳಗೇನೋ ಆಸಿಡ್ ಹುಳಿ ಇದೆ. ಸೊ ಅದಕ್ಕೆ ಪೀಪಲ್ ದೇ ಕಾಲ್ ಇಟ್ ಇಸ್ ಎಸಿಡಿಟಿ. ಓಕೆ. ಸೊ ಎಸ್, ಗ್ಯಾಸ್ಟ್ರೈಟಿಸ್ ಮತ್ತು ಎಸಿಡಿಟಿ ಎರಡೂ ಕೂಡ ಒಂದೇ ರೀತಿಯಾದಂತಹ ಪದಗಳು, ಒಂದೇ ರೀತಿಯಾದಂತಹ ಸಮಸ್ಯೆ ಅದರಲ್ಲಿ ಕಂಡು ಬರುತ್ತೆ ಅಂತ ಕೂಡ ನಾವು ತಿಳ್ಕೊಳ್ತಾ ಇದೀವಿ. ಇನ್ನು ಡಾಕ್ಟರ್ ಅಂಜನಾ ಅವರನ್ನು ನೇರ ಭೇಟಿ ಮಾಡಬೇಕು ಅನ್ನೋದಾದ್ರೆ ಹೋಮಿಯೋಕೆ ಇಂಟರ್ನ್ಯಾಷನಲ್ ನ ಇಂದಿರಾನಗರ್ ಬ್ರಾಂಚ್ಗೆ ತಾವು ಕೂಡ ನೇರ ಭೇಟಿ ಮಾಡತಕ್ಕದ್ದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗೋ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಟೆಲಿಕಾಲರ್ಸ್ ನಿಮಗೆ ನೀಡ್ತಾರೆ. ಇನ್ನು ವೀಕ್ಷಕರು, ನಿಮಗೆ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಸಾಕಷ್ಟು ವರ್ಷಗಳಿಂದ ಇದ್ದು ಎಲ್ಲೇ ಕೂಡ ನಿಮಗೆ ಒಂದು ಶಾಶ್ವತವಾದಂತಹ ಒಂದು ಪರಿಹಾರ ಸಿಗದೆ ಹೋದಲ್ಲಿ ಹೋಮಿಯೋಕೆ ಇಂಟರ್ನ್ಯಾಷನಲ್ ಕೂಡ ಒಂದು ಕಾನ್ಸ್ಟಿಟ್ಯೂಷನ್ ಮೆಡಿಕೇಶನ್ಸ್ ಅನ್ನು ನೀಡಲಾಗುತ್ತೆ. ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮ, ದೇರ್ ಇಸ್ ನೋ ಸೈಡ್ ಎಫೆಕ್ಟ್ಸ್ ಅಂತ ಕೂಡ ತಿಳಿಸ್ತಾ ಇದೀವಿ. ಸೊ ಮೊದಲನೇ ಭೇಟಿ ಮಾಡಿದಾಗ ನಿಮಗೆ ಕಂಪ್ಲೀಟ್ ಫ್ರೀ ಇರುತ್ತೆ, ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ತದನಂತರ ನಿಮಗೆ ಅಲ್ಲಿ ಪರಿಶೀಲನೆ ಮಾಡಿ ಯಾವ ರೀತಿಯಾದಂತಹ ಸಮಸ್ಯೆ ಯಾವ ಹಂತದಲ್ಲಿದೆ ಅಂತ ತಿಳ್ಕೊಳ್ತಾರೆ ಕೂಡ ಹೌದು. ಇನ್ನು ಯಾವುದೇ ರೀತಿಯಾದಂತಹ ಪರಿಶೀಲನೆಗಳನ್ನ ತಾವು ಮಾಡಿಸಿದ್ದೆ ಅದಲ್ಲಿ, ಅಂದ್ರೆ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಸ್ಕ್ಯಾನ್, ಎಕ್ಸ್ರೇಗಳಾಗಿರ್ಬೋದು, ಯಾವುದೇ ಸಮಸ್ಯೆಗಳಿಗೆ ಹೋಗುವಾಗ ಅವನ್ನ ಕೂಡ ತಗೊಂಡು ಹೋಗಿ ಬಹಳ ಉತ್ತಮ ಆಗುತ್ತೆ. ಸೊ ಎಸ್, ಗ್ಯಾಸ್ಟ್ರೈಟಿಸ್ ಮತ್ತು ಅಸಿಡಿಟಿ ಬಗ್ಗೆ ಮಾತನಾಡ್ತಾ ಇದ್ವಿ. ಇದಕ್ಕೆ ಹಲವಾರು ರೀತಿಯಾದಂತಹ ಕಾರಣಗಳು ಈಗಾಗಲೇ ಡಾಕ್ಟರ್ ಹೇಳ್ತಾ ಇದ್ರಿ. ಆಹಾರದಲ್ಲಿ ತುಂಬಾ ವ್ಯತ್ಯಾಸಗಳಾಗೋದು, ಸರಿಯಾದ ರೀತಿಯಲ್ಲಿ ಅಗದು ತಿಂದೇ ಇರೋದು, ಟೈಮ್ ಸರಿ ಊಟ ಮಾಡದೇ ಇರೋದು ಅಂತ. ಸೊ ವಾಟ್ ಆರ್ ದ ಅದರ್ ರೀಸನ್ಸ್ ಫಾರ್ ದೀಸ್ ಡಾಕ್ಟರ್? ಗ್ಯಾಸ್ಟ್ರೈಟಿಸ್ ಅನ್ನೋದು ಇಟ್ ಇಸ್ ಅ ಹೆರಿಡಿಟರಿ ಪ್ರಾಬ್ಲಮ್ ಆಲ್ಸೋ. ಇದು ಜೆನೆಟಿಕ್ ರಿಲೇಟೆಡ್ ಪ್ರಾಬ್ಲಮ್. ಈಗ ನಮ್ಮ ಅಪ್ಪನ್ಗಿದೆ ಅಥವಾ ನಮ್ಮ ಅಮ್ಮನ್ಗಿದೆ, ಎನಿ ಆಫ್ ದ ಬ್ಲಡ್ ರಿಲೇಟಿವ್ಸ್ ಇನ್ ದ ಫ್ಯಾಮಿಲಿ ಹ್ಯಾವ್ ದ ಹಿಸ್ಟ್ರಿ ಆಫ್ ಗ್ಯಾಸ್ಟ್ರೈಟಿಸ್ ಅಂತ ಅಂದಾಗ ಅದು ಆ ಪೇಷಂಟ್ಗೂ ಬರೋದಕ್ಕೆ ಚಾನ್ಸ್ ಇರುತ್ತೆ. ದೇರ್ ಇಸ್ ಜೆನೆಟಿಕಲ್ ರಿಲೇಷನ್ ಫಾರ್ ದ ಗ್ಯಾಸ್ಟ್ರೈಟಿಸ್ ಟು ಅಕರ್. ಇದಲ್ಲದೆ ಲೈಕ್ ಯು ಹ್ಯಾವ್ ಲೈಕ್ ಜಾಸ್ತಿ ಸೋಡಾ ಕುಡಿಯೋದು, ಆರ್ ವಾಟ್ ಎವರ್ ಏರಿಯಾಟೆಡ್ ಡ್ರಿಂಕ್ಸ್ ಜಾಸ್ತಿ ಕುಡಿಯೋದು, ಈ ಸೆಡೆಂಟರಿ ಲೈಫ್ ಅಲ್ಲಿ ಸ್ಮೋಕಿಂಗ್ ಜಾಸ್ತಿ ಮಾಡೋದು, ಅಥವಾ ಜಾಸ್ತಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದು, ಫಾಸ್ಟ್ ಫುಡ್ ಜಾಸ್ತಿ ತಿನ್ನೋದು, ಅಥವಾ ಇನ್ ಹರಿ ಟು ಗೋ ಟು ಆಫೀಸ್. ನಾನು ಮುಂಚೆ ಹೇಳಿದಂಗ ಟೈಮ್ ಟು ಟೈಮ್ ಊಟ ಮಾಡಲ್ಲ, ಊಟ ನಾವು 8 ಗಂಟೆಗೆ ಮಾಡಿದೀವಿ, ಮತ್ತೆ ಲಂಚ್ ನಾವೇನೋ 4 ಗಂಟೆಗೆ ಮಾಡಿದೀವಿ, ಅಥವಾ ಡಿನ್ನರ್ ನಾವೇನೋ 10 ಗಂಟೆಗೆ ಮಾಡಿದೀವಿ. ಇಷ್ಟು ಅನ್ಟೈಮ್ಲಿ ಫುಡ್ ಇಂಟೇಕ್ ಆಲ್ಸೋ ಲೀಡ್ಸ್ ಟು ದ ಗ್ಯಾಸ್
ಟು ರಿಲೀಸ್ ಅಂದ್ರೆ ಒಂದು ಆಸಿಡ್ ಸೆಕ್ರೀಷನ್ ಹೊಟ್ಟೆನಲ್ಲಿ ಜಾಸ್ತಿ ಆಗೋದಕ್ಕೆ ಟೈಮ್ ಟು ಟೈಮ್ ಊಟ ತಿಂದಿಲ್ಲ ಅಂತಂದ್ರೆ ಸೊ ದೇರ್ ವಿಲ್ ಬಿ ಅನ್ ಆಸಿಡ್ ಸೆಕ್ರೀಷನ್ ಇನ್ ದ ಸ್ಟಮಕ್. ಅದರಿಂದ ನೀವು ಮ್ಯೂಕಸ್ ಮೆಂಬ್ರೇನ್ ಇರಿಟೇಟ್ ಆಗಿ ಸೊ ಅದರಿಂದ ಬೇರೆ ಈ ಗ್ಯಾಸ್ಟ್ರಿಕ್ ಅಂತ ಪ್ರಾಬ್ಲಮ್ಸ್ ಬರೋದಕ್ಕೆ ಸಾಧ್ಯ ಇದೆ. ಸೊ ಒನ್ ಆಫ್ ದ ಫ್ಯಾಕ್ಟರ್ ಇಸ್ ಹೆರಿಡಿಟಿ. ದ ಅದರ್ ಫ್ಯಾಕ್ಟರ್ಸ್ ಆರ್ ರಿಲೇಟೆಡ್ ಟು ದ ಲೈಫ್ ಸ್ಟೈಲ್, ಲೈಕ್ ಸೆಡೆಂಟರಿ ಹ್ಯಾಬಿಟ್ಸ್, ಸ್ಮೋಕಿಂಗ್, ಈ ತರದ್ದೆಲ್ಲ ಲೈಫ್ ಸ್ಟೈಲ್ ಅಲ್ಲಿ ನೀವೇನ್ ಚೇಂಜಸ್ ಮಾಡ್ಕೊತಾ ಇದ್ದೀರಾ ದಟ್ ವಿಲ್ ಕಾಸ್ ಗ್ಯಾಸ್ಟ್ರೈಟಿಸ್. ಸೊ ಎಸ್, ಕಾರಣಗಳು ಕೂಡ ನಾವು ತಿಳ್ಕೊಳ್ತಾ ಇದ್ವಿ. ಸೊ ಇದರ ಜೊತೆಯಲ್ಲಿ ಇನ್ನು ಯಾವುದೇ ಒಂದು ಸಮಸ್ಯೆ, ಮುಖ್ಯವಾಗಿ ನಾವು ನೋಡ್ತಾ ಇರ್ತೀವಿ ಥೈರಾಯ್ಡ್ ಆಗಿರ್ಬೋದು, ಡಯಾಬಿಟೀಸ್ ಆಗಿರ್ಬೋದು, ಮತ್ತು ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಆಗಿರ್ಬೋದು, ಅಥವಾ ಮೈಗ್ರೇನ್ ಸಮಸ್ಯೆಗಳು ಕೂಡ ಆಗಿರ್ಬೋದು, ಇವೆಲ್ಲವಕ್ಕೂ ಕೂಡ ಮತ್ತೊಂದು ಕಾರಣ ಅಂತ ಬಂದಾಗ ಒತ್ತಡ, ಸ್ಟ್ರೆಸ್ ಕೂಡ ಒಂದು ಬಹಳ ಮುಖ್ಯವಾದಂತಹ ಕಾರಣ. ಇತ್ತೀಚೆಗಿನ ಒಂದು ಜನರೇಷನ್ಸ್ ಅನ್ನ ನೋಡಕ್ ಹೋದಾಗ ಸಾಕಷ್ಟು ಒತ್ತಡಗಳನ್ನ ತಗೊಳ್ತಾರೆ, ತುಂಬಾ ಯೋಚನೆಗಳನ್ನ ಮಾಡ್ತಾರೆ. ಸೊ ವಾಟ್ ಯು ಸೇ ಅಬೌಟ್ ದಿಸ್ ಡಾಕ್ಟರ್? ಸ್ಟ್ರೆಸ್ ಅನ್ನೋದು ಎಲ್ಲ ಡಿಸೀಸಸ್ಗೆ ಬೀಟ್ ಹಾರ್ಮೋನಲ್ ಡಿಸೀಸಸ್ ಆಗಿರ್ಬೋದು, ಈಗ ಗ್ಯಾಸ್ಟ್ರೈಟಿಸ್ ಅಂತಾನೆ ಅಲ್ಲ, ಡಯಾಬಿಟಿಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಆರ್ ವಾಟ್ ಎವರ್ ಡಿಸೀಸಸ್, ಸ್ಟ್ರೆಸ್ ಅನ್ನೋದು ಈಗ ಮೇನ್ ಪ್ರಾಬ್ಲಮ್ ಆಗ್ತಾ ಇದೆ. ಸ್ಟ್ರೆಸ್ ಮತ್ತೆ ಡ್ರಗ್ಸ್ ಅಂದ್ರೆ ಸೆಲ್ಫ್ ಮೆಡಿಕೇಶನ್. ಈಗ ಗ್ಯಾಸ್ಟ್ರೈಟಿಸ್ ಅಂತ ನೀವು ಕೇಳಿದಿರ, ಎಸಿಡಿಟಿ ನನಗೆ ಬಂದಿದೆ ಅಂತಂದ್ರೆ ಹೋಗಿದ್ದೀನಿ, ನಾನು ಒಂದು ಟ್ಯಾಬ್ಲೆಟ್ ತಗೊಂಡಿದ್ದೀನಿ, ನನಗೆ ಸರಿಯಾಗಿ ಹೋಯ್ತು, ಮತ್ತೆ ಅದೇ ಬಂತು, ಮತ್ತೆ ಮೆಡಿಕಲ್ ಶಾಪ್ಗೆ ಹೋಗಿದ್ದೀನಿ, ಕೇಳಿದ್ದೀನಿ, ಮೆಡಿಸಿನ್ ತಗೊಂಡಿದ್ದೀನಿ. ಸೆಲ್ಫ್ ಮೆಡಿಕೇಶನ್ ಅನ್ನೋದು ಜಾಸ್ತಿ ಆಯ್ತು, ಒಂದು ಆಂಟಾಸಿಡ್ ತಗೊಂಡಿದ್ದೀನಿ, ನಂಗೆ ಆರಾಮಾಯ್ತು. ಸೊ ಈ ತರ ಡ್ರಗ್ಸ್ ಅವ್ರ ಜಾಸ್ತಿ ಆಂಟಿಬಯೋಟಿಕ್ಸ್ ಅವ್ರ ತುಂಬಾ ಜಾಸ್ತಿ ನೀ ಪೇನ್ಸ್ ಅವ್ರ ಬ್ಯಾಕ್ ಪೇನ್ಸ್ ಅವ್ರ ಯಾವ್ದಕ್ಕಾದ್ರೂ ರೀಸನ್ಗೆ ಕಂಟಿನ್ಯೂಸ್ ಆಗಿ ಮೆಡಿಸಿನ್ಸ್ ತಗೊಳ್ಳೋರು ಇದಾರೆ. ಲೈಕ್ ಓಲ್ಡ್ ಪೀಪಲ್, ದೇ ಟೇಕ್ ಮೆಡಿಕೇಶನ್ ಫಾರ್ BP, ಶುಗರ್. ಸೊ ಅದರ ಸಂಬಂಧಪಟ್ಟು ಅಂತ ಡ್ರಗ್ಸ್ ರಿಲೇಟೆಡ್ ಆಗಿ ಕೂಡ ಗ್ಯಾಸ್ಟ್ರೈಟಿಸ್ ಬರಬಹುದು. ಡ್ರಗ್ ಇಂಡ್ಯೂಸ್ ಗ್ಯಾಸ್ಟ್ರೈಟಿಸ್ ಅಂತಾನು ಹೇಳ್ತೀವಿ ನಾವು. ಸೊ ನೀವೇ ಸ್ಟ್ರೆಸ್ ತಗೊಂತೀರಾ, ಸ್ಟ್ರೆಸ್ ಅಲ್ಲಿ ನೀವು ಕರೆಕ್ಟ್ ಆಗಿ ಊಟ ಮಾಡಲ್ಲ. ಬಿಕಾಸ್ ಯೂಶುವಲಿ ಮೈಂಡ್ ಅಲ್ಲಿ ಏನೋ ಸ್ಟ್ರೆಸ್ ನಡೆದಾಗ ನಾವು ಕರೆಕ್ಟ್ ಆಗಿ ಊಟ ಮಾಡಕ್ ಆಗಲ್ಲ. ನನ್ಗೇನೋ ಒಂಥರ ಇದೆ, ಇವಾಗ ಹಸುವಿಲ್ಲ, ನಾನು ಇವತ್ತು ಊಟ ಮಾಡಬೇಕು ಅಂತ ಮನ್ಸಿಲ್ಲ. ಸೊ ದಟ್ ಇಸ್ ವೇರ್ ಆ ಸ್ಟ್ರೆಸ್ ಇಂದ ನೀವು ಊಟ ಕರೆಕ್ಟ್ ಆಗಿ ಮಾಡಲ್ಲ ಅಥವಾ ಸ್ಕಿಪ್ ಮಾಡ್ತೀರಾ. ದಟ್ ಆಲ್ಸೋ ವಿಲ್ ಡೆಫಿನೆಟ್ಲಿ ಲೀಡ್ ಟು ಗ್ಯಾಸ್ಟ್ರೈಟಿಸ್. ಸೊ ಸ್ಟ್ರೆಸ್ ಅನ್ನೋದು ಒಂದು ಮೇನ್ ರೀಸನ್, ಬೀಟ್ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು, IBS ಆಗಿರ್ಬೋದು, ಆರ್ ವಾಟ್ ಎವರ್, ಈವನ್ ಡಯಾಬಿಟಿಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ವಾಟ್ ಎವರ್ ಇಟ್ ಇಸ್, ಸ್ಟ್ರೆಸ್ ಅನ್ನೋದು ನಿಮ್ಮ ಲೈಫ್ ಅಲ್ಲಿ ಒಂದು ಮೇನ್ ಫ್ಯಾಕ್ಟರ್ ಆಗಿ ಇಟ್ ವಿಲ್ ಪ್ಲೇ ಎ ವೆರಿ ಮೇಜರ್ ರೋಲ್ ಇನ್ ಯೋರ್ ಲೈಫ್. ಸೊ ಇದರಿಂದ ನಿಮ್ಗೆ ಬಹಳ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಎಸ್, ಮತ್ತೊಂದು ಕೂಡ ಒಂದು ಹೊಸ ವಿಷಯವನ್ನು ತಿಳ್ಕೊಂಡ್ವಿ. ಸೊ ಸೆಲ್ಫ್ ಮೆಡಿಕೇಶನ್ ಇಸ್ ಆಲ್ಸೋ ಕಂಪ್ಲೀಟ್ ನೋ, ಇದು ಕೂಡ ಒಂದು ರೀತಿಯಾದಂತಹ ಕಾರಣ ಗ್ಯಾಸ್ಟ್ರೈಟಿಸ್ ಮತ್ತು ಅಸಿಡಿಟಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಜೊತೆಯಲ್ಲಿ ನಾವು ಕೂಡ ಕೇಳ್ಪಟ್ಟಿದ್ದೀವಿ, ಸಾಮಾನ್ಯದಕ್ಕೆ ನಾವು ಟೈಪ್ಸ್ ಅಂತ ಇದೆಯಾ, ಅಂದ್ರೆ ಇದರಲ್ಲಿ ವಿಧಗಳು ಅಥವಾ ಸ್ಟೇಜಸ್ ಅಂತ ಏನಾದ್ರು ಇದೆಯಾ ಡಾಕ್ಟರ್? ಎಸ್, ಡೆಫಿನೆಟ್ಲಿ. ಈಗ ಗ್ಯಾಸ್ಟ್ರೈಟಿಸ್ ಅಂತ ಬಂದಾಗ ಅಕ್ಯೂಟ್ ಸ್ಟೇಜ್, ಕ್ರಾನಿಕ್ ಸ್ಟೇಜ್ ಅಂತ ಇರುತ್ತೆ. ಅಕ್ಯೂಟ್ ಗ್ಯಾಸ್ಟ್ರೈಟಿಸ್, ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ ಇರುತ್ತೆ. ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತ ಅಂದಾಗ 1 to 3 weeks ಇಂದ 4 weeks ಇಂದ ನನಗೆ ಗ್ಯಾಸ್ಟ್ರೈಟಿಸ್ ಆಗ್ತಿದೆ. ಈಗ ಅಕ್ಯೂಟ್ ಕ್ರಾನಿಕ್ ಗಿಂತ ಕೂಡ ಮುಂಚೆ ಒಂದು ಇಂಡಿಸ್ಪೊಸಿಷನ್ ಅಂತ ಬಂದಿರುತ್ತೆ, ಅದಕ್ಕೆ ಮೆಡಿಕೇಶನ್ಸ್ ಏನ್ ಬೇಕಾಗಿಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ನಾನು ಮದ್ವೆಗೆ ಹೋಗಿದ್ದೀನಿ, ತುಂಬಾ ಜಾಸ್ತಿ ಊಟ ಮಾಡಿದ್ದೀನಿ ಅಂಡ್ ಬೆಳಗ್ಗೆ ಫುಲ್ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಫುಲ್ ಊಟ ಮಾಡಿದ್ದೀನಿ, ಬಂದ್ ಮಲಗಿದ್ದೀನಿ ಅಂಡ್ ನೆಕ್ಸ್ಟ್ ನಾಳೆ ಬೆಳಗ್ಗೆ ಇದ್ರೆ ಐ ಹ್ಯಾವ್ ಹೊಟ್ಟೆ ಒಂಥರ ಉಬ್ರ ಅನಿಸ್ತಾ ಇದೆ, ಏನೋ ಒಂಥರ ಮಸಾಲ ಜಾಸ್ತಿ ತಿಂದಿದ್ವಿ ಅಂದ್ರೆ ನಿಮ್ ಲಿಮಿಟ್ ಗಿಂತ ಜಾಸ್ತಿ ನೀವು ಫುಡ್ ತಗೊಂಡಿದ್ದಾಗ ಆ ಟೈಮಲ್ಲಿ ಕೂಡ ನಿಮಗೆ ಗ್ಲೋಟಿಂಗ್ ಬರೋದು ಅಥವಾ ಜಾಸ್ತಿ ಮಸಾಲಾ ಫುಡ್ ತಗೊಳ್ಳುವಾಗ ಒಂಥರ ಉರಿ ಬರೋದು ಇರುತ್ತೆ. ಇದಕ್ಕೆ ಮ್ಯಾಕ್ಸಿಮಮ್ ಮೆಡಿಸಿನ್ಸ್ ಬೇಕಾಗಿಲ್ಲ, ಬಿಕಾಸ್ ಅದು ಯಾವಾಗ್ಲೂ ಲೈಫಲ್ಲಿ 1 ಟೈಮ್ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ನೀವು ಒನ್ ಟೈಮ್ ಕಡಿಮೆ ಊಟ ಮಾಡಿದ್ರೆ ತಾನಾಗಿ ಸೆಟ್ ಆಗುತ್ತೆ. ಇಂಥ ಪ್ರಾಬ್ಲಮ್ನ ನಾವು ಇಂಡಿಸ್ಪೊಸಿಷನ್ ಅಂತ ಕರಿತೀವಿ. ಇದು ಬಿಟ್ಟು ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತ ಬಂದಾಗ ಇಟ್ ಇಸ್ ಫ್ರಮ್ 3 weeks 4 weeks, ಒಂದು ಶಾರ್ಟ್ ಡ್ಯೂರೇಷನ್ ಅಲ್ಲಿ ಸಫರ್ ಆಗ್ತಾ ಇರ್ತಾರೆ. 1 month ಇಂದ ಅಷ್ಟೇ ನನಗಾಗಿದೆ, ಮುಂಚೆ ಯಾವತ್ತೂ ಆಗಿಲ್ಲ. ಸೊ ಈ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಬರೋ ಡಿಸೀಸ್, ಬರೋ ಗ್ಯಾಸ್ಟ್ರೈಟಿಸ್ ನ ನಾವು ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತ ಕರಿತೀವಿ. ಇದು ಬಿಟ್ಟು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತಂದ್ರೆ ತುಂಬಾ ವರ್ಷದಿಂದ ಇದೆ ಅಥವಾ ಲಾಂಗ್ ರನ್ನಿಂಗ್ ಇದೆ, ಲಾಂಗ್ ಟೈಮ್ ಇಂದ ನಮ್ಗೆ ಇದೇ ತರ ಅನಿಸ್ತಾ ಇದೆ, ನಾವು ಮೆಡಿಸಿನ್ಸ್ ತಗೋತಾ ಇದೀವಿ, ಸಿಂಪ್ಟಮ್ ಬಿಕಾಸ್ ನೀವು ಏನೇ ಸೆಲ್ಫ್ ಮೆಡಿಕೇಶನ್ ಅಥವಾ ಬೇರೆ ಮೆಡಿಸಿನ್ಸ್ ತಗೊಳ್ಳುವಾಗ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ. ಬಟ್ ಆ ಗ್ಯಾಸ್ಟ್ರೈಟಿಸ್ಗೆ ರೀಸನ್ ಏನು, ಯಾವತ್ತಕ್ಕೆ ನಿಮ್ಗೆ ಗ್ಯಾಸ್ಟ್ರೈಟಿಸ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ವಿತೌಟ್ ನೋಯಿಂಗ್ ದ ರೀಸನ್ ನೀವು ಎಷ್ಟು ಮೆಡಿಕೇಶನ್ ತಗೊಂಡ್ರು ಜಸ್ಟ್ ಸಿಂಪ್ಟಮ್ಸ್ ಅಷ್ಟೇ ನಿಮ್ಗೆ ರಿಲೀಫ್ ಆಗುತ್ತೆ, ಬಟ್ ಮೇನ್ ಪ್ರಾಬ್ಲಮ್ ಹಾಗೆ ಇರುತ್ತೆ. ಸೊ ನನಗೆ ಯಾವತ್ತಕ್ಕಾಗಿ ನನಗೆ ಗ್ಯಾಸ್ಟ್ರೈಟಿಸ್ ಬರ್ತಾ ಇದೆ ಅಂತ ರೀಸನ್ ಕಂಡುಹಿಡಿಯೋದು ಕೂಡ ತುಂಬಾ ಇಂಪಾರ್ಟೆಂಟ್.
ಸೊ ಎಸ್ ವೀಕ್ಷಕರಿಗೆ ಗ್ಯಾಸ್ಟ್ರೈಟಿಸ್ ಮತ್ತು ಅಸಿಡಿಟಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇನ್ನು ಡಾಕ್ಟರ್ನ ನೇರ ಭೇಟಿ ಮಾಡಬೇಕು ಅಂದ್ರೆ ತಾವು ಕೂಡ ಇಂದಿರಾನಗರ್ ಬ್ರಾಂಚ್ಗೆ ನೇರ ಭೇಟಿ ಮಾಡತಕ್ಕದ್ದು. ತಾವು ಕೂಡ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಕರೆ ಮಾಡಿ ದೂರವಾಣಿ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಇರೋದು. ಇದಲ್ಲದೆ ನಿಮ್ಮ ನೀವು ಕರೆ ಮಾಡುವ ಮುನ್ನ ದಯವಿಟ್ಟು ಟಿವಿ ವಾಲ್ಯೂಮ್ ಸಂಪೂರ್ಣ ಮ್ಯೂಟ್ ಮಾಡಿ ನಂತರ ನಮಗೆ ಕರೆ ಮಾಡಿ. ಇನ್ನು ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇದೆ ನಮಗೆ ಅಂತ ತಿಳ್ಕೊಳ್ಳೋದಾದ್ರೂ ಹೇಗೆ? ಯಾಕಂದ್ರೆ ಸ್ವಲ್ಪ ಜನಕ್ಕೆ ನಾವು ನೋಡಿರ್ತೀವಿ, ಅಂದ್ರೆ ದೇ ಆರ್ ವೆರಿ ಪ್ರೋನ್ ಟು ಗ್ಯಾಸ್ಟ್ರಿಕ್ ಅಂಡ್ ಅಸಿಡಿಟಿ. ನಾವು ಏನೇ ಆಹಾರ ತಗೊಂಡ್ರು ಕೂಡ ಪಾಪ ಎಷ್ಟೋ ಒಂದ್ಸತಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತಾರೆ, ಎಷ್ಟೋ ಸತಿ ಲೈಫ್ ನಲ್ಲಿ ನಡೆಯುವಂತಹ ಒಂದು ಸ್ಟ್ರೆಸ್ ಗಳನ್ನ ಕಡಿಮೆ ಮಾಡ್ತಾ ಇರ್ತಾರೆ ಮತ್ತು ಆಹಾರಗಳನ್ನ ಸರಿಯಾದ ರೀತಿಯಲ್ಲಿ ತಗೊಳಕ್ಕೆ ಟ್ರೈ ಮಾಡ್ತಿರ್ತಾರೆ. ಬಟ್ ಸ್ಟಿಲ್ ದೇ ವೆರಿ ಪ್ರೋನ್ ಟು ದಿಸ್. ಸೊ ಇಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಥವಾ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋದಾದ್ರು ಹೇಗೆ? ಯಾವ ರೀತಿ ಡಯಾಗ್ನೋಸ್ ಮಾಡಬಹುದು ಡಾಕ್ಟರ್? ಈ ತರ ಪ್ರೋನ್ ಟೆಂಡೆನ್ಸಿ ಅನ್ನೋದು ಫ್ಯಾಮಿಲಿಯಿಂದ ಥ್ರೂ ಜೀನ್ಸ್ ಬರುತ್ತೆ. ಯಾವುದೇ ಟೆಂಡೆನ್ಸಿ ಆದ್ರೂ ಆಗ್ಲಿ, ನೀವು ಎಷ್ಟೇ ಮೆಡಿಕೇಶನ್ಸ್ ತಗೊಂಡ್ರು ಇದಕ್ಕೆ ನಾವು ಹೋಮಿಯೋಪತಿಕಲಿ ಡಯಾಥಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ನಿಮ್ ಫಾರ್ ಎಕ್ಸಾಂಪಲ್ ಅದರ್ ಕಂಡೀಷನ್ಸ್ ತಗೊಂಡ್ರೆ, ಈಗ ನಿಮ್ ಫ್ಯಾಮಿಲಿಯಲ್ಲಿ ಯಾರ ಫ್ಯಾಮಿಲಿಯಲ್ಲಾದ್ರೂ ಕೂಡ ಲಂಗ್ಸ್ ಸಪೋಸ್ ವೀಕ್ ಇದೆ, ಅವ್ರಿಗೆ ಯಾವ ಪ್ರಾಬ್ಲಮ್ ಬರಲ್ಲ, ಅವ್ರಿಗೆ ಬರೀ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಅಷ್ಟೇ ಬರುತ್ತೆ. ದೇ ಗೆಟ್ ಪ್ರೋನ್ ಓನ್ಲಿ ಟು ರೆಸ್ಪಿರೇಟರಿ ಪ್ರಾಬ್ಲಮ್ಸ್. ಅವ್ರ ಕೆಲವರು ಓನ್ಲಿ ಯೂರಿನರಿ ಇನ್ಫೆಕ್ಷನ್ ಬಿಟ್ಟು ಬರ್ತಾ ಇರುತ್ತೆ. ಸೊ ಅದೇ ತರ ಈ ಗ್ಯಾಸ್ಟ್ರೈಟಿಸ್ ರಿಕರೆಂಟ್ ಆಗಿ ಬರೋದಕ್ಕೆ ರೀಸನ್ಸ್ ಏನು ಅಂತಂದ್ರೆ, ಒಂದು ಹೆರಿಡಿಟ್ರಿ ಇಂದಾನು ಹಿಂಗಾಗುತ್ತೆ. ಇಲ್ಲ ನೀವ್ ಎಷ್ಟೇ ಚೇಂಜಸ್ ಮಾಡಿದ್ರು ಕೂಡ ಸಡನ್ಲಿ ನೀವೇನೋ ಸ್ಟ್ರೆಸ್ ತಗೊಂಡಿರ್ತೀರ. ಆ ಸ್ಟ್ರೆಸ್ ಅನ್ನೋದು ಕೂಡ, ಬಿಕಾಸ್ ಸ್ಟ್ರೆಸ್ ಅನ್ನೋದು ನಿಮ್ ಕಂಟ್ರೋಲ್ ಅಲ್ಲಿ ಇರಲ್ಲ. ಏನೋ ಒಂದು ನಡೆದಿರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಥವಾ ಅದ್ರ ಬಗ್ಗೆ ತುಂಬಾ ಸ್ಟ್ರೆಸ್ ತಗೋತೀರಾ. ಸೊ ಅಂಥದ್ ಕೆಲಸ ಮಾಡಿದಾಗ, ಅಂತ ಫ್ಯಾಕ್ಟರ್ಸ್ ನಿಮ್ ಲೈಫ್ ಅಲ್ಲಿ ಇದ್ದಾಗ ಡೆಫಿನೆಟ್ಲಿ ನಿಮ್ಗೆ ಗ್ಯಾಸ್ಟ್ರೈಟಿಸ್ ಟೆಂಡೆನ್ಸಿ ಇದೆ, ನಿಮ್ ಫ್ಯಾಮಿಲಿಯಲ್ಲಿ ರನ್ನಿಂಗ್ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅಂಡ್ ಬೇರೆ ರೀಸನ್ಸ್ ಅಂತ ಬಂದಾಗ, ಜೆನೆಟಿಕ್ ಬಿಟ್ಟು ಇಡಿಯೋಪತಿಕ್ ರೀಸನ್ಸ್ ಅಂತ ಒಂದು ಹೇಳ್ತೀವಿ. ಅಂದ್ರೆ ಒಂದು ಪೇಷಂಟ್ ಬಂದಿದ್ದಾರೆ ನಮ್ಮ ಹತ್ರ, ಸೊ ನನ್ಗೆಲ್ಲ ಸಿಂಪ್ಟಮ್ಸ್ ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳಿದಾಗ ನಾವೆಲ್ಲ ಟೆಸ್ಟ್ ಮಾಡಿಸ್ತೀವಿ, ಇನ್ವೆಸ್ಟಿಗೇಷನ್ಸ್ ಲೈಕ್ CBC ಮಾಡಿಸ್ತೀವಿ, ಎಂಡೋಸ್ಕೋಪಿ ಮಾಡಿಸ್ತೀವಿ. ಎಲ್ಲ ಮಾಡಿಸಿದಾಗ ಆಲ್ಮೋಸ್ಟ್ ಆಲ್ ದ ರಿಪೋರ್ಟ್ಸ್ ಲುಕ್ ನಾರ್ಮಲ್, ಎಲ್ಲ ನಾರ್ಮಲ್ ಇರುತ್ತೆ. ಬಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ನಾವು ಸಫರ್ ಆಗ್ತಾ ಇದೀವಿ ಅಂತ ತುಂಬಾ ಜನ ನೋಡಿದೀವಿ. ಇಂಥ ಕಂಡೀಷನ್ ನಾವು ಇಡಿಯೋಪತಿಕ್ ಗ್ಯಾಸ್ಟ್ರೈಟಿಸ್ ಅಂತ ಕರಿತೀವಿ. ಅಂದ್ರೆ ಅದಕ್ಕೆ ಸೆಪರೇಟ್ ರೀಸನ್ ಏನೂ ಇರಲ್ಲ. ಅದು ರೀಸನ್ ಇದ್ರೂ ಕೂಡ ನಾವು ಅದ ರೀಸನ್ ಫೈಂಡ್ ಔಟ್ ಮಾಡಕ್ ಆಗಲ್ಲ. ಸೊ ಇಂಥ ಕೇಸಸ್ ನ ನಾವು ಇಡಿಯೋಪತಿಕ್ ಗ್ಯಾಸ್ಟ್ರೈಟಿಸ್ ಅಂತ ಕರಿತೀವಿ. ಓಕೆ. ಸೊ ಎಸ್, ಇದಕ್ಕೆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್, ಗುಣ ಲಕ್ಷಣಗಳು ಯಾವ ರೀತಿ ಕಂಡು ಬರ್ಬೋದು? ಸಿಂಪ್ಟಮ್ಸ್ ಅಂತ ಹೇಳಿದಾಗ, ಈಗ ಹುಳಿ ತೇಗ್ ಬರೋದು, ಅಥವಾ ಊಟ ಮಾಡಿದ ತಕ್ಷಣ ಹೊಟ್ಟೆ ಪೂರ್ತಿ ಉಬ್ರ ಅನ್ಸೋದು, ಅಥವಾ ಸಮಟೈಮ್ಸ್ ಲೆಫ್ಟ್ ಸೈಡ್ ಚೆಸ್ಟ್ ಅಲ್ಲಿ ಪೇನ್ ಬರೋದು, ಆ ಪೇನ್ ಒಂದೊಂದ್ಸತಿ ಕೈಗೂ ಬರೋದು, ಬ್ಯಾಕ್ ಪೇನ್ ಬರೋದು, ಆರ್ ಇಲ್ಲಿ ಥ್ರೋಟ್ ಇಂದ ಫುಲ್ ಸ್ಟಮಕ್ ತನಕ ಫುಲ್ ಬರ್ನಿಂಗ್ ಆಗೋದು, ಅಥವಾ ಫ್ರೀಕ್ವೆನ್ಸಿ ಆಫ್ ಸ್ಟೂಲ್ ಜಾಸ್ತಿ ಆಗೋದು, ಒಂದೊಂದ್ಸತಿ ಲೂಸ್ ಮೋಷನ್ ಆಗೋದು, ಇಲ್ಲ ಕೆಲವೊಬ್ಬರಲ್ಲಿ ಕಾನ್ಸ್ಟಿಪೇಷನ್ ಕೂಡ ನೋಡ್ಬೋದು. ಈಗ ಕರೆಕ್ಟ್ ಆಗಿ ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲ, ಆರ್ ವೆರಿ ಹಾರ್ಡ್, ವೆರಿ ಡಿಫಿಕಲ್ಟ್ ಟು ಪಾಸ್ ಸ್ಟೂಲ್, ಅಂಡ್ ತುಂಬಾ ಬಿಟ್ಟರ್ ಟೇಸ್ಟ್ ಅಥವಾ ಸೋರ್ ಟೇಸ್ಟ್ ಮೌತ್ ಅಲ್ಲಿ ಇರೋದು, ಅಥವಾ ಬರ್ನಿಂಗ್ ಸೆನ್ಸೇಷನ್ ಥ್ರೂ ಔಟ್ ದ ಚೆಸ್ಟ್ ಆರ್ ಎಪಿಗ್ಯಾಸ್ಟ್ರಿಕ್ ರೀಜನ್ ಅಲ್ಲಿ ಹೆವಿ ಅನ್ಸೋದು, ಒಂದು ಕಲ್ಲು ಇಟ್ಟಂಗೆ ಒಂದು ಹೆವಿ ಫೀಲಿಂಗ್ ಅನ್ಸೋದು, ಇವೆಲ್ಲ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್. ಓಕೆ, ಒಬ್ರು ಕಾಲರ್ ರೆಡಿ ಇದಾರೆ ನೋಡೋಣ. ಹಲೋ, ನಮಸ್ಕಾರ. ಹಲೋ ಮ್ಯಾಮ್, ನಮಸ್ತೆ ಮ್ಯಾಮ್. ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮ್ಯಾಮ್ ತನುಷಾ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತನುಷಾ? ಮ್ಯಾಮ್ ಲಗ್ಗೆರೆಯಿಂದ. ಓಕೆ, ಪ್ರಶ್ನೆ ಕೇಳಿ ಮಾ, ಡಾಕ್ಟರ್ ಇದ್ದಾರೆ. ಓಕೆ ಮ್ಯಾಮ್. ಹಲೋ ಹಲೋ, ಹೇಳಿ ಮಾ. ಹಾ ಮ್ಯಾಮ್. ಮ್ಯಾಮ್ ಇವಾಗ ನಮ್ಗೆ ಗ್ಯಾಸ್ಟ್ರಿಕ್ ಇಶ್ಯೂ ಇದೆ ಮ್ಯಾಮ್. ಅಂದ್ರೆ ಹೆವಿ ಖಾರ, ಸ್ಪೈಸಿ ಫುಡ್ ಏನಾದ್ರು ತಿಂದ್ರೆ ಅವತ್ತು ಡೇ ಫುಲ್ ತುಂಬಾ ಗ್ಯಾಸ್ಟ್ರಿಕ್ ಆಗುತ್ತೆ ಮ್ಯಾಮ್. ಅಂದ್ರೆ ಥ್ರೋಟ್ ಪೈನ್ ಆಗುತ್ತೆ ತುಂಬಾ. ಓಕೆ, ಅವಾಗ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಳ್ಳೇಬೇಕಾದ ಅಂತ ಅನ್ಸುತ್ತೆ ಮ್ಯಾಮ್. ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾ? ನಿಮ್ಗೆ ಎಷ್ಟು ದಿನದಿಂದ ಇದೆ ಅಮ್ಮ ಸಮಸ್ಯೆ? ಮ್ಯಾಮ್ 1 year ರೀಸೆಂಟ್ ಆಗಿ ಇದ್ದಿಂದ ಇದೆ ಮ್ಯಾಮ್. 1 year 6 months ಇಂದ. ಏನಾದ್ರೂ ಅಲೋಪತಿಕ್ ಮೆಡಿಸಿನ್ಸ್ ತಗೊಂತಾ ಇದ್ದೀರಾ ತಾವು? ಹಾ ಮ್ಯಾಮ್, ಇಂಗ್ಲಿಷ್ ಮೆಡಿಸಿನ್ಸ್ ತಗೊಂತಿದೀವಿ ಮ್ಯಾಮ್. ಅಂದ್ರೆ ಹೆವಿ ಪೇನ್ ಆಗುವಾಗ ಅಲೋಪತಿ ಮೆಡಿಸಿನ್ಸ್ ತಗೊಂತಿದೀವಿ. ಓಕೆ. ಇಲ್ಲ, ನೀವು ಸ್ಪೈಸಿ ಫುಡ್ ತಿಂದಿಲ್ಲ, ಬರೀ ಮೊಸರನ್ನ ತಿಂದಿದ್ದೀರಾ, ಅಥವಾ ಸುಮ್ನೆ ಇಡ್ಲಿ, ಸಿಂಪಲ್ ಬ್ರೇಕ್ಫಾಸ್ಟ್ ಇಡ್ಲಿ ತರ ತಿಂದಿದ್ದೀರಾ, ಸೊ ಅದ್ರಲ್ಲಿ ಚಟ್ನಿ ತಿಂದಿರಾ, ಅವತ್ ಕೂಡ ಹೀಗೆ ತುಂಬಾ ಜಾಸ್ತಿ ಪೇನ್ ಆಗೋದು, ಈ ತರ ಆಗೋದು? ಅವಾಗ ಆಗೋದಿಲ್ಲ ಮ್ಯಾಮ್. ಸ್ಪೈಸಿ ಫುಡ್, ಖಾರ ಆತರ ಏನಾದ್ರು ತಿಂದ ತಕ್ಷಣ ಅದು ಹೆವಿ ಥ್ರೋಟ್ ಪೇನ್ ಆಗುತ್ತೆ, ಮತ್ತೆ ಗ್ಯಾಸ್ಟ್ರಿಕ್ ಇಶ್ಯೂ ಜಾಸ್ತಿ ಆಗುತ್ತೆ ಮ್ಯಾಮ್. ಓಕೆ. ಸೊ ನಿಮ್ಗೆ 1 year ಇಂದ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಟ್ರೀಟ್ಮೆಂಟ್ ತಗೋಬೇಕಮ್ಮ. 1 year ಅಂತಂದ್ರೆ
ಅಂದ್ರೆ ತುಂಬಾ ಲಾಂಗ್ ಇದೆ. ನೀವು ಆದಷ್ಟು ಬೇಗ ನೀವೇನಾದ್ರೂ ಹಳೆ ರಿಪೋರ್ಟ್ಸ್ ನೀವೇನಾದ್ರೂ ಮಾಡಿಸಿದ್ರೆ ಅದನ್ನ ತಗೊಂಡ್ಬಂದು ನೀವು ಹತ್ರ ಇರೋ ಹೋಮಿಯೋ ಕ್ಲಿನಿಕ್ ಬಂದ್ರೆ ನಾವು ಏನೇನ್ ಆಗಿದೆ ನಿಮ್ಗೆ ಹಳೆ ರಿಪೋರ್ಟ್ಸ್ ಏನಿದೆ ನಿಮ್ ಮೆಡಿಕಲ್ ಹಿಸ್ಟ್ರಿ ಎಲ್ಲ ನೋಡ್ಬಿಟ್ಟು ತಕ್ಷಣ ನಾವು ಮೆಡಿಸಿನ್ ಶುರು ಮಾಡ್ತೀವಿ. ಸೊ ಅದ್ ತಗೊಂಡ್ರೆ ನಿಮ್ಗೆ ಗ್ರಾಜುವಲ್ ಆಗಿ ಇಂಪ್ರೂವ್ಮೆಂಟ್ ಕಾಣಿಸ್ಕೊಳ್ಳುತ್ತೆ. ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಎಸ್, ಈಗಾಗಲೇ ಹೇಳಿದ ಹಾಗೆ ಬೆಂಗಳೂರಿನಲ್ಲಿ 4 ಶಾಖೆಗಳು, ಮಲ್ಲೇಶ್ವರಂ, ಇಂದಿರಾನಗರ್, ಜಯನಗರ, HSR ಲೇಔಟ್. ಸೊ ನಿಮಗೆ ಹತ್ತಿರವಾದಂತಹ ಶಾಖೆಗೆ ತಾವು ಕೂಡ ನೇರ ಭೇಟಿ ಮಾಡತಕ್ಕದ್ದು. ವೀಕ್ಷಕರೇ, ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಒಂದು ಸಣ್ಣ ವಿರಾಮದ ನಂತರ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ 10 ಹಲವು ಸಮಸ್ಯೆಗಳಿಗೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ 10 ಹಲವು ಸಮಸ್ಯೆಗಳಿಗೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ 10 ಹಲವು ಸಮಸ್ಯೆಗಳಿಗೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಸೊ ಎಸ್ ಡಾಕ್ಟರ್, ಮತ್ತೊಬ್ರು ಕಾಲರ್ ಇದ್ದಾರೆ, ನೋಡೋಣ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಮ್ಯಾಮ್. ಹೇಳಿಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ರಮ್ಯಾ ಅಂತ, ಮೈಸೂರಿನ ಕಾಲ್ ಮಾಡ್ತಾ ಇದ್ದೀನಿ. ಓಕೆ ರಮ್ಯಾ, ಡಾಕ್ಟರ್ ಅಂಜನಾ ಇದ್ದಾರೆ, ಮಾತನಾಡಿ. ಹಲೋ. ಓಕೆ ಮ್ಯಾಮ್. ಡಾಕ್ಟರ್ ನಮಸ್ತೆ. ನಮಸ್ತೆ ರಮ್ಯಾ, ಹೇಳಿ. ಏನಾದ್ರು ನಾನ್ ವೆಜ್ ಏನಾದ್ರು ಐಟಮ್ಸ್ ಜಾಸ್ತಿ ತಿಂದಾಗ ಅಥವಾ ಏನಾದ್ರು ಸ್ಪೈಸಿ ಫುಡ್ ತಿಂದಾಗ ಓಕೆ ಒಂದ್ ಸ್ವಲ್ಪ ಎದೆ ಉರಿ ಬರೋದು ಅಥವಾ ಉಳಿ ಕೈ ಬರೋದು ಆತರ ಜಾಸ್ತಿ ಆಗ್ತಾ ಇದೆ ಡಾಕ್ಟರ್. ಓಕೆ, ಎಷ್ಟ್ ದಿನದಿಂದ ಇದೆ ಅಮ್ಮ ತಮ್ಗೆ ಪ್ರಾಬ್ಲಮ್? ಈ ತರ 1 ಮಂತ್ ಇಂದ ಅದೇ ತರ ಆಗ್ತಾ ಇದೆ. 1 ಮಂತ್ ಇಂದ ಆಗ್ತಾ ಇದೆ. ಸೊ ಬರೀ ನಾನ್ ವೆಜ್ ತಿಂದಾಗ ಆಗ್ತಾ ಇದೆ ಅಥವಾ ಯಾವ ತರದ ಖಾರ ಪದಾರ್ಥ? ಖಾರ ಪದಾರ್ಥ, ಸ್ಪೈಸಿ ಫುಡ್ಸ್ ಅಥವಾ ಜಂಕ್ ಫುಡ್ಸ್ ಏನಾದ್ರು ಹೊರಗಡೆ ಪಾನಿಪುರಿ ಆತರ ಏನಾದ್ರು ತಿಂದಾಗ ಆತರ ಉಳಿ ಕೈಗು ಆತರ ಬರ್ತಾ ಇದೆ. ಓಕೆ, ಆತರ ಆಗ್ತಾ ಇದೆ. ಏನಾದ್ರು ಮೆಡಿಸಿನ್ಸ್ ತಗೊಂಡಿದ್ದೀರಾ? ಆಂಟಾಸಿಡ್ಸ್ ಆತರ ಏನಾದ್ರು ತಗೊಂಡಿದ್ದೀರಾ? ಮೆಡಿಕಲ್ ಸ್ಟೋರ್ ಮತ್ತೆ ಗ್ಯಾಸ್ಟ್ರಿಕ್ ಗೆ ಟ್ಯಾಬ್ಲೆಟ್ ತಗೊಂಡಿದ್ದೀವಿ ಮ್ಯಾಮ್. ಓಕೆ ಓಕೆ. ಸೊ ನಿಮ್ಗೆ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಇದೆ ಅಮ್ಮ. ಫಸ್ಟ್ ಅಂದ್ರೆ ಈಗ 1 ಮಂತ್ ಇಂದ ಅಂತಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ. ನೀವು ಆದಷ್ಟು ಬೇಗ ಹತ್ರ ಇರೋ ಕ್ಲಿನಿಕ್ ಬಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ, ಇದನ್ನ ಮ್ಯಾನೇಜ್ ಮಾಡ್ಬೋದು. ಸೊ ನಿಮ್ಗೆ ಹೆಂಗ್ ಸ್ಟಾರ್ಟ್ ಆಯ್ತು, ಏನೇನ್ ತಿನ್ಬೇಕು, ಏನೇನ್ ತಿನ್ಬಾರ್ದು, ವಿತ್ ಡಯಟ್ರಿ ಅಡ್ವೈಸಸ್ ನಾವೆಲ್ಲ ನಿಮಗೆ ಏನೇನ್ ತಿನ್ಬೇಕು ಅಂತ ಡಯಟ್ ಚಾರ್ಟ್ ಕೂಡ ಒಂದ್ ಕೊಡ್ತೀವಿ. ಮೆಡಿಸಿನ್ಸ್ ಶುರು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಇದು ಡಿಫರೆನ್ಸ್ ಅನ್ನೋದು ಗೊತ್ತಾಗತ್ತೆ. ಓಕೆ ಡಾಕ್ಟರ್. ಓಕೆ, ಧನ್ಯವಾದ ರಮ್ಯಾ ಅವರೇ ಕರೆ ಮಾಡಿದ್ದಕ್ಕೆ. ಮೈಸೂರಿನಲ್ಲಿ ಕೂಡ ನಮ್ಮ ಒಂದು ಶಾಖೆ ಇದೆ. ಸೊ ತಾವು ಕೂಡ ಟಿವಿ ಸ್ಕ್ರೀನ್ ಮೇಲೆ ಹೋಗೋ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಟೆಲಿಕಾಲರ್ಸ್ ನಿಮಗೆ ನೀಡ್ತಾರೆ. ಅಪಾಯಿಂಟ್ಮೆಂಟ್ ಈಸ್ ಅ ಮಸ್ಟ್. ಫಸ್ಟ್ ಕನ್ಸಲ್ಟೇಷನ್ ಕೂಡ ಫ್ರೀ ಇರುತ್ತೆ. ಸೊ ಎಸ್, ಸಾಕಷ್ಟು ಒತ್ತಡ ಇದೆ, ಸ್ಟ್ರೆಸ್ ಇದೆ ಲೈಫ್ ನಲ್ಲಿ, ಮತ್ತು ತುಂಬಾ ಕೆಲಸ ಕಾರ್ಯಗಳಿದೆ, ತಲೆನೋವು ಬರ್ತಾ ಇದೆ ಅಂತ ಏನಾದ್ರೂ ಅತಿ ಹೆಚ್ಚಾಗಿ ಕಾಫಿ, ಟೀ
ಸೇವನೆ ಮಾಡಿದಾಗ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ. ಎಸ್, ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಸಾಕಷ್ಟು ಜನ ನೋಡಿದೀವಿ, ಡಾಕ್ಟರ್ ನನಗೆ ಕಾಫಿ ಕುಡಿದೇ ಇದ್ರೆ ಆಗೋದೇ ಇಲ್ಲ, ಟೀ ಕುಡಿದೇ ಇದ್ರೆ ಆಗೋದಿಲ್ಲ. ಎಸ್, ಅದು ಎಲ್ಲೋ ಒಂದು ಕಡೆ ಒಂದ್ ಸತಿ 2 ಸತಿ ಇಸ್ ಕ್ವೈಟ್ ಫೈನ್, ಬಟ್ ಅದನ್ನೇ ಅಭ್ಯಾಸ ಮಾಡ್ಕೊಂಡು ಹಾಫ್ ಅನ್ ಅವರ್ 1 hour ಒನ್ಸ್ ಕುಡಿಯೋರು, ದಿನಕ್ಕೆ ಒಂದು 8-10 ಸತಿ ಕಾಫಿ ಟೀ ಕುಡಿಯೋರು, ಇದರಲ್ಲಿ ಕೂಡ ಗ್ಯಾಸ್ಟ್ರಿಕ್ ಆಗುತ್ತಾ ಹೇಗೆ? ಎಸ್, ಖಂಡಿತವಾಗ್ಲೂ ಆಗುತ್ತೆ. ಈಗ ನೀವು ಎಷ್ಟು ಫ್ರೀಕ್ವೆಂಟ್ ಆಗಿ ಕಾಫಿ ಟೀ, ಈಗ 1 ಸತಿ 2 ಸತಿ ದಟ್ ಇಸ್ ಫೈನ್. ಈಗ ನಾವು 20 ಟೈಮ್ಸ್ ಕುಡಿಯೋರ್ನ, ಸ್ಪೆಷಲಿ ಸ್ಟ್ರೆಸ್ ನನಗೆ ಜಾಸ್ತಿ ಆಗಿದೆ, ಸ್ಟ್ರೆಸ್ ರಿಲೀವ್ ಆಗಬೇಕು ಅಂತಂದ್ರೆ ನಾನು ಸ್ಮೋಕ್ ಮಾಡಬೇಕು ಅಥವಾ ಕಾಫಿ ಕುಡಿಬೇಕು, ಟೀ ಕುಡಿಬೇಕು ಅಂತ ಫ್ರೀಕ್ವೆನ್ಸಿ ಆಫ್ ಇಂಟೇಕ್ ಆಫ್ ಇದೆಲ್ಲ ಸ್ಟಿಮ್ಯುಲೆನ್ಸ್ ಅಂತ ಕರಿತೀವಿ. ಸೊ ಈ ಸ್ಟಿಮ್ಯುಲೆನ್ಸ್ ನಾವು ಫ್ರೀಕ್ವೆಂಟ್ ಆಗಿ ತಗೊಳ್ಳುವಾಗ ದೇರ್ ಇಸ್ ಡೆಫಿನೆಟ್ಲಿ ಅನ್ ಚಾನ್ಸ್ ಫಾರ್ ದ ಸ್ಟಿಮ್ಯುಲೆನ್ಸ್ ಟು ಇರಿಟೇಟ್. ಅದು ನಿಮ್ ಗ್ಯಾಸ್ಟ್ರಿಕ್ ಮೆಂಬ್ರೇನ್ ಇರಿಟೇಟ್ ಮಾಡಿಬಿಟ್ಟು ಅದರಿಂದ ಇನ್ಫ್ಲಮೇಷನ್ ಆಗಿ ಡೆಫಿನೆಟ್ಲಿ ನಿಮಗೆ ಬರ್ತಾ ಬರ್ತಾ ಆಫ್ಟರ್ ಅ ಮಂತ್ ಆರ್ ಆಫ್ಟರ್ ಅ ವೀಕ್ ಡೆಫಿನೆಟ್ಲಿ ನಿಮ್ಗೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತ್ ನೀವು ಅದನ್ನ ನೆಗ್ಲೆಕ್ಟ್ ಮಾಡಿ, ಇಲ್ಲ ನನ್ ಸಿಂಪ್ಟಮ್ಸ್ ಜಸ್ಟ್ ಹಂಗೆ ಸ್ಟಾರ್ಟ್ ಆಯ್ತು, ಒಂದು ಆಂಟಾಸಿಡ್ ತಗೊಳ್ಳೋಣ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಬರ್ತಾ ಬರ್ತಾ ತುಂಬಾ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಸೊ ಇದಲ್ಲದೆ ನೀವು ಜಾಸ್ತಿ ಜನ ನೋಡಿರ್ತೀರಾ, ಲೈಕ್ ನಾನು ಆಚೆ ಕಡೆ ಫುಡ್ ತಿಂದ್ರೆ ನಂಗೆ ಆಗಲ್ಲ ಅಂತಾರೆ. ಲೈಕ್ ಫುಡ್, ಈಗ ನಮ್ಮ ಮನೇಲಿ ಫುಡ್ ಮಾಡಿದೀವಿ ಅಂತಂದ್ರೆ ಎಷ್ಟು ಎಣ್ಣೆ ಹಾಕ್ಬೇಕು, ಯಾವ್ದು ಎಣ್ಣೆ ಹಾಕ್ಬೇಕು, ಎಷ್ಟು ಸ್ಪೈಸ್ ಹಾಕ್ಬೇಕು ಎಲ್ಲ ನಾವು ನೋಡ್ಕೊಂಡು ಹಾಕ್ತೇವೆ. ಬಟ್ ಆಚೆ ಕಡೆ ಫುಡ್ ನಾವು ನೋಡಿದಾಗ ಟೇಸ್ಟ್ ಬರ್ಬೇಕು ಅಂತ ಆಯಿಲ್ ಜಾಸ್ತಿ ಹಾಕ್ತಾರೆ, ಅಥವಾ ಸ್ಪೈಸ್ ಜಾಸ್ತಿ ಹಾಕ್ತಾರೆ, ಅಥವಾ ಲೈಕ್ ಅದರಲ್ಲಿ ಸೋಡಾ, ಅಕಸ್ಮಾತ್ ಸೋಡಾ ಏನಾದ್ರೂ ಬಿದ್ರೆ, ಸೋಡಾ ಕಂಟೆಂಟ್ ಇರೋ ಫುಡ್ ತಗೊಳ್ಳುವಾಗ ಕೂಡ ಗ್ಯಾಸ್ಟ್ರಿಕ್ ಆಗೋದಕ್ಕೆ ಚಾನ್ಸ್ ಇದೆ. ಲೈಕ್ ಪಾನಿಪುರಿ ಅವ್ರ ಪೇಷಂಟ್ ಹೇಳ್ದಂಗೆ, ಪ್ರೀವಿಯಸ್ ಪೇಷಂಟ್, ಪಾನಿಪುರಿ ಅವ್ರ ಮಸಾಲಾ ಪೂರಿ ಇದ್ರಲ್ಲಿ ಟ್ಯಾಮರಿಂಡ್ ಜಾಸ್ತಿ ಆಗುತ್ತೆ. ಸೊ ದೇರ್ ಇಸ್ ಇಂಟೇಕ್ ಆಫ್ ಸೋರ್ ಫುಡ್. ಟ್ಯಾಮರಿಂಡ್ ಅನ್ನೋದು ಒಂದು ಲಿಮಿಟ್ ತನಕ ಇಟ್ ಇಸ್ ಫೈನ್, ಬಟ್ ದಿನ ತಿಂತಾ ಇದೀವಿ, ಬಟ್ ಆಚೆ ಫುಡ್ ಡೀಪ್ ಫ್ರೈಡ್ ಫುಡ್ ತಗೊಂತಾ ಇದೀವಿ ಅಂತಂದಾಗ ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್. ಎಲ್ಲ ಫ್ಯಾಕ್ಟರ್ಸ್ ಇಂದ ಕೂಡ ನಿಮ್ ಗ್ಯಾಸ್ಟ್ರಿಕ್ ಮೆಂಬ್ರೇನ್ ಇರಿಟೇಟ್ ಆಗೋದಕ್ಕೆ ಸಾಧ್ಯ. ಸೊ ದಟ್ ಕ್ಯಾನ್ ಅಲ್ಟಿಮೇಟ್ಲಿ ಲೀಡ್ ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಸೊ ಎಸ್, ಇಲ್ಲಿಯವರೆಗೂ ನಾವು ಕಾರಣಗಳ ಬಗ್ಗೆ ಮಾಹಿತಿಯನ್ನು ಪಡೆದ್ವಿ, ಇದರಲ್ಲಿ ಯಾವ ರೀತಿಯಾದಂತಹ ಹಂತಗಳಿರುತ್ತೆ ಗ್ಯಾಸ್ಟ್ರಿಕ್ ಅಸಿಡಿಟಿಯಲ್ಲಿ ಅಂತ ಕೂಡ ನಾವು ತಿಳ್ಕೊಂಡ್ವಿ. ಇನ್ನು ಈ ಸಮಸ್ಯೆ ಇದ್ದಲ್ಲಿ ಯಾವ ರೀತಿಯಾದಂತಹ ಪರಿಶೀಲನೆ, ಟೆಸ್ಟ್ಗಳನ್ನ ಮಾಡಿಸಬೇಕಾಗುತ್ತೆ? ಇವಾಗ ಫಾರ್ ಎಕ್ಸಾಂಪಲ್ ಪೇಷಂಟ್ ಏನಾದ್ರೂ ನಿಮ್ಮ ಕ್ಲಿನಿಕ್ಗೆ ಬಂದಾಗ ಲ್ಯಾಬ್ ಟೆಸ್ಟ್ಗಳೇನ ಮಾಡಿಸಬೇಕಾ, ಅಥವಾ ಪ್ರೈಮರಿ ಟೆಸ್ಟ್ಗಳೇನಾದ್ರೂ ನೀವು ಹೇಳ್ತೀರಾ? ಹೌ ಡು ಫೈಂಡ್ ಔಟ್ ಡಾಕ್ಟರ್? ಫಸ್ಟ್ ಪೇಷಂಟ್ ಬಂದಾಗ ಫಸ್ಟ್ ನಾವು ಟೆಸ್ಟ್ಗೆ ಅಡ್ವೈಸ್ ಮಾಡಲ್ಲ. ಫಸ್ಟ್ ವಿ ಸಿ ದ ಡ್ಯೂರೇಷನ್, ಎಷ್ಟು ದಿನದಿಂದ ಆಗ್ತದೆ, ಪ್ರೀವಿಯಸ್ ಹಿಸ್ಟ್ರಿ ಏನಿದೆ, ಅಂಡ್ ಕ್ಲಿನಿಕಲ್ ಪ್ರೆಸೆಂಟೇಷನ್ ಹೇಗಿದೆ, ಸಿಂಪ್ಟಮ್ಸ್. ಬಿಕಾಸ್ ಎಲ್ಲರಿಗೂ ಒಂದೇ ತರ ಸಿಂಪ್ಟಮ್ಸ್ ಗ್ಯಾಸ್ಟ್ರೈಟಿಸ್ ಬರಲ್ಲ. ಒಬ್ರು ತುಂಬಾ ಹೊಟ್ಟೆ ಉಬ್ರ ಅಂತ ಬರ್ತಾರೆ, ಅಥವಾ ಇನ್ನೊಬ್ರು ಹುಳಿ ತೇಗ್ ಬರ್ತಾ ಇದೆ ಅಂತ ಬರ್ತಾರೆ, ಇನ್ನೊಬ್ರು ಲೈಕ್ ಬ್ಯಾಕ್ ಪೇನ್ ಬರ್ತಾ ಇದೆ, ಅಥವಾ ಹಿಂದ್ಗಡೆ ನೋವ್ತಾ ಇದೆ, ಅವ್ರ ಎದೆನಲ್ಲಿ ಉರಿತಾ ಇದೆ ಅಂತ ಬರ್ತಾರೆ. ಸೊ ಒಂದೊಂದು ಪೇಷಂಟ್ಗೆ ಒಂದೊಂದ್ ತರ ಸಿಂಪ್ಟಮ್ಸ್ ಇಂದ ಅವ್ರ ಕ್ಲಿನಿಕಲ್ ಪ್ರೆಸೆಂಟೇಷನ್ ಇಂದ ಬರ್ತಾರೆ. ಸೊ ನಾವು ಕ್ಲಿನಿಕಲ್ ಪ್ರೆಸೆಂಟೇಷನ್ ಫಸ್ಟ್ ನೋಡ್ತೀವಿ. ಸೊ ತುಂಬಾ ಸಿವಿಯರ್ ಇದೆ, ಒಂದು 6 months ಇಂದ ನಾವು ಮೆಡಿಕೇಶನ್ಸ್ ತಗೊಂಡ್ರು ಕೂಡ ನಮ್ಗೆ ಕಡಿಮೆ ಆಗ್ತಾ ಇಲ್ಲ ಅಂತಂದ್ರೆ ಅವಾಗ ಬೇಸಿಕ್ ಟೆಸ್ಟ್ ಮಾಡ್ಬೇಕಾಗತ್ತೆ. ಲೈಕ್ CBC ಮಾಡಿಸ್ತೀವಿ, ಆಮೇಲೆ ಎಂಡೋಸ್ಕೋಪ್ ಮಾಡಿಸ್ತೀವಿ. ಎಂಡೋಸ್ಕೋಪ್ ಅಲ್ಲಿ ಥ್ರೂ ಕ್ಯಾಮರಾ ವಿಸಿ ಎಷ್ಟು ಇನ್ಫ್ಲೇಮ್ ಆಗಿದೆ, ಅಥವಾ ಮ್ಯೂಕಸ್ ಮೆಮೊರಿನ್ ಅಲ್ಲಿ ಅಲ್ಸರೇಷನ್ ಏನಾದ್ರು ಆಗಿತ್ತಾ, ಅಥವಾ ಗ್ಯಾಸ್ಟ್ರೈಟಿಸ್ ಅದೇ ಎಸಿಡಿಟಿನ, ಅಥವಾ ಗ್ಯಾಸ್ಟ್ರಿಕ್ ಅಲ್ಸರಾ, ಅಥವಾ ಡಿಯೋಡಿನಲ್ ಅಲ್ಸರಾ. ಬಿಕಾಸ್ ಡಿಯೋಡಿನಲ್ ಅಲ್ಸರ್ಗೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ, ಗ್ಯಾಸ್ಟ್ರಿಕ್ ಅಲ್ಸರ್ಗೆ ಆಲ್ಮೋಸ್ಟ್ ಸಿಂಪ್ಟಮ್ಸ್ ಚಿಕ್ಕ ವೇರಿಯೇಷನ್ಸ್ ಇಂದ ಒಂದೇ ತರ ಇರುತ್ತೆ. ಸೊ ಅದ್ ಏನು ಅಂತ ಗೊತ್ತಾಗೋದಕ್ಕೆ ನಾವು ಎಂಡೋಸ್ಕೋಪಿ ಮತ್ತೆ ಕೊಲೊನೋಸ್ಕೋಪಿ ಇದನ್ನೆಲ್ಲ ಮಾಡ್ಬಿಟ್ಟು ವೇರ್ ಇಸ್ ದ ಪ್ರಾಬ್ಲಮ್ ಅಂತ ಕಂಡುಹಿಡಿಯೋಕೆ ಇವನ್ LFT ಅಂದ್ರೆ ಲಿವರ್ ಫಂಕ್ಷನ್ ಟೆಸ್ಟ್, ಅಂದ್ರೆ ಲಿವರ್ ಹೇಗಿದೆ, ಲಿವರ್ ಅಲ್ಲಿ ಸೆಕ್ರೀಷನ್ಸ್ ಹೇಗಿದೆ, ಸೊ ಫ್ಯಾಟಿ ಲಿವರ್ ಏನಾದ್ರು ಇದೆಯಾ, ಇದನ್ನೆಲ್ಲ ಕೂಡ ನೋಡ್ಬಿಟ್ಟು ಆಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗಿ ಮೆಡಿಸಿನ್ಸ್ ಕೊಡ್ತೀವಿ. ಬಟ್ ಫಸ್ಟ್ ಇನ್ವೆಸ್ಟಿಗೇಷನ್ಸ್ ಗಿಂತ ಕೂಡ ಫಸ್ಟ್ ಕ್ಲಿನಿಕಲ್ ಪಿಕ್ಚರ್ ನೋಡ್ಬಿಟ್ಟು ನಮ್ಗೊಂದು ಐಡಿಯಾ ಬರುತ್ತೆ, ಓಕೆ ಇದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಂತ ಡಯಾಗ್ನೋಸಿಸ್ ಬರ್ತೀವಿ. ಫಾರ್ ಕನ್ಫರ್ಮೇಶನ್ ವಿ ರೆಕಮೆಂಡ್ ದ ಪೇಷಂಟ್ ಟು ಡೂ ಆಲ್ ದ ಟೆಸ್ಟ್. ಓಕೆ. ಸೊ ಎಸ್, ಇನ್ನು ಯಾವ ರೀತಿಯಾದಂತಹ ಕ್ಲಿನಿಕಲ್ಲಿ ನಿಮಗೆ ಟೆಸ್ಟ್ಗಳು ಮಾಡ್ತಾ ಇರ್ತಾರೆ, ಪ್ರಿಲಿಮಿನರಿ ಯಾವ ರೀತಿ ಎಕ್ಸಾಮಿನೇಷನ್ಸ್ ಇರುತ್ತೆ, ಮತ್ತು ಲ್ಯಾಬ್ ಟೆಸ್ಟ್ಗಳು ಬೇಕಾಗುತ್ತೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ರಲ್ಲ ವೀಕ್ಷಕರೇ. ಇನ್ನು ಸಾಕಷ್ಟು ಜನ ನಾವು ಪದೇ ಪದೇ ಆಹಾರಗಳನ್ನ ಸೇವನೆ ಮಾಡೋದನ್ನ ನೋಡಿರ್ತೀವಿ. ಸ್ವಲ್ಪ ಜನ ಹೇಳ್ತಾರೆ ನಂಗೆ ಊಟ ನೋಡಿದ್ರೇನೆ ಅಸಹ್ಯ ಆಗುತ್ತೆ, ವಾಂತಿ ಬರೋ ಹಾಗಾಗುತ್ತೆ, ನಂಗೆ ಊಟ ಮಾಡೋದಕ್ಕೆ ಅನ್ನಿಸ್ತಾ ಇಲ್ಲ. ಸೊ ಈ ಎರಡೂ ರೀತಿಯಲ್ಲಿ ನೋಡಕ್ ಹೋದಾಗ ಲೈಕ್ ಕೀಪ್ ಆನ್ ಬಿಂಜಿಂಗ್, ಈ ಫುಡ್ ನ ಎವ್ರಿ ಹಾಫ್ ಅನ್ ಅವರ್ ಒನ್ಸ್ ನೀವು ಹೇಳ್ದಂಗೆ ಚಿಪ್ಸ್ ತಿನ್ನೋದಾಗಿರ್ಬೋದು, ಕೋಕೋ ಕೋಲಾ ಕುಡಿಯೋದಾಗಿರ್ಬೋದು, ಅಥವಾ ಊಟನೇ ಪದೇ ಪದೇ ತಿಂತಾ ಇರೋದು, ಅಂದ್ರೆ ಅವರಿಗೆ ಅಷ್ಟು ಹಶು ಆಗ್ತಾ ಇರುತ್ತೆ. ಇನ್ನು ಸ್ವಲ್ಪ ಜನಕ್ಕೆ ಹಶ್ವೇ ಆಗೋದಿಲ್ಲ. ಯಾಕೆ ಈ ರೀತಿ ಡಾಕ್ಟರ್? ಹಶು ಆಗ್ತಾ ಇಲ್ಲ, ಲೈಕ್ ಫುಡ್ ನೋಡಿದ್ರೆ ಒಂಥರ ವಾಂತಿ ಬಂದಂಗ ಆಗ್ತಾ ಇದೆ, ನಾಸಿಯಾ ತರ ಆಗ್ತಾ ಇದೆ ಅಂತಂದ್ರೆ
ಫಸ್ಟ್ ನೀವು ಲಿವರ್ ಟೆಸ್ಟ್ ಮಾಡಿಸ್ಬೇಕು. ಲಿವರ್ ಅಕಸ್ಮಾತ್ ಸ್ಲಗಿಶ್ ಇದ್ರೂ ಕೂಡ ನಿಮಗೆ ಬಾಯಲ್ಲಿ ಕಹಿ ಕಹಿ ಅನ್ಸೋದು, ಅಥವಾ ನಂಗೆ ಊಟ ಮಾಡಬೇಕು ಅಂತ ಅನಿಸ್ತಾ ಇಲ್ಲ, ಒಂಥರ ನಾಸಿಯಾ ಆಗ್ತಾ ಇದೆ, ವಾಮಿಟಿಂಗ್ ಆಗ್ತಾ ಇದೆ ಅಂತಂದಾಗ ಪ್ರೈಮರಿ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಸ್ಬಿಟ್ಟು ಎಲ್ಲ ನೋಡ್ಬೇಕಾಗತ್ತೆ. ಹೌ ಇಸ್ SGPT, SGOT ಹೇಗಿದೆ, ಅವ್ರ ಬೇರೆ ಬೇರೆ ಬಿಲಿರೂಬಿನ್ ಹೇಗಿದೆ, ಇಂಡೈರೆಕ್ಟ್ ಬಿಲಿರೂಬಿನ್ ಎಷ್ಟಿದೆ, ಎಲ್ಲ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದಾಗ ಕೂಡ ಈ ತರದ ಸಿಂಪ್ಟಮ್ಸ್ ಕಂಡು ಬರ್ಬೋದು. ಸೊ ಲಿವರ್ಗೆ ಗ್ಯಾಸ್ಟ್ರಿಕ್, ಈಗ GIT ಅಲ್ಲಿ ಎಲ್ಲಾ ಸಿಂಪ್ಟಮ್ಸ್ ಆಲ್ಮೋಸ್ಟ್ ಕಂಡೀಷನ್ಸ್ಗೆ ಒಂದೇ ತರ ಇರುತ್ತೆ. ಸೊ ಆ ಕಂಡೀಷನ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂತಂದ್ರೆ ಥ್ರೂ ಟೆಸ್ಟ್ ನಮ್ಗೆ ಗೊತ್ತಾಗುತ್ತೆ. ಅಂಡ್ ಸ್ಪೆಷಲಿ ಆಲ್ಕೋಹಾಲ್ ಅಂಡ್ ಸ್ಮೋಕಿಂಗ್ ಹ್ಯಾಬಿಟ್ ಇದ್ದಾಗ, ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್ ಇಂದ ಬಂದಿದ್ರು ಕೂಡ ಲಿವರ್ ನ ಕೂಡ ಕಂಪಲ್ಸರಿ ನೋಡ್ಬೇಕಾಗತ್ತೆ. ಬಿಕಾಸ್ ಆಲ್ಕೋಹಾಲ್ ಜಾಸ್ತಿ ಕುಡಿಯೋ ಅವರಲ್ಲಿ ಲಿವರ್ ಡ್ಯಾಮೇಜ್, ಪಾರ್ಷಲ್ ಡ್ಯಾಮೇಜ್ ಆಗೋದಕ್ಕೆ ಅಥವಾ ಲಿವರ್ ಅಲ್ಲಿ ಎಂಜೈಮ್ಸ್ ರಿಲೀಸ್ ಆಗೋದೇನಾದ್ರೂ ಕಡಿಮೆ ಆಗೋದಕ್ಕೆ ಅಥವಾ ವಾಟ್ ಎವರ್ ರೀಸನ್ಸ್ ಲಿವರ್ ಸ್ಲಗ್ಗಿಶ್ ಆಗೋದಕ್ಕೆ ಸಾಧ್ಯ. ದಿಸ್ ಕ್ಯಾನ್ ಹ್ಯಾಪನ್ ಈವನ್ ವಿತ್ ಏಜ್. ಈಗ ಸರ್ಟನ್ ಏಜ್ 150-60 ಇಯರ್ಸ್ ಆದ್ಮೇಲೆ ಫ್ಯಾಟಿ ಲಿವರ್ ಆಗೋಕ್ಕೂ ಕೂಡ ಚಾನ್ಸ್ ಇದೆ. ಸೊ ರೀಸನ್ ಏನು ಅಂತ ನೋಡ್ಬಿಟ್ಟು ಆಫ್ಟರ್ ಫೈಂಡಿಂಗ್ ಔಟ್ ದ ರೀಸನ್ಸ್ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಶುರು ಮಾಡ್ಬೇಕಾಗತ್ತೆ. ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ ಮ್ಯಾಮ್. ಹೇಳಿಮ್ಮ, ನಿಮ್ಮ ಹೆಸರು? ಮ್ಯಾಮ್ ಬಿಂದು ಅಂತ ಮ್ಯಾಮ್. ಓಕೆ, ಬಿಂದು, ಪ್ರಶ್ನೆ ಕೇಳಿಮ್ಮ, ಡಾಕ್ಟರ್ ಇದ್ದಾರೆ. ಹಲೋ ಡಾಕ್ಟರ್ ನಮಸ್ತೆ. ಡಾಕ್ಟರ್ ನಮಸ್ತೆ ಬಿಂದು ಅವರೇ, ಹೇಳಿ. ಡಾಕ್ಟರ್ ಸಮಸ್ಯೆ ಆಗ್ಬಿಟ್ಟು ನಂಗೆ ಇರೋದು, ಓಕೆ, ನಮ್ಗೆ ಊಟ ಮಾಡಿದ ತಕ್ಷಣ ಹೊಟ್ಟೆ ಭಾರ ಅನ್ಸುತ್ತೆ. ಓಕೆ, ಕೆಲವೊಂದ್ಸರಿ ಸ್ವಲ್ಪ ತಿಂದು ಹೊಟ್ಟೆ ತುಂದಾಗ ಅನ್ಸೋದು, ಹೊಟ್ಟೆ ಉರಿ ಬರೋದು, ಕೆಲವೊಂದ್ಸರಿ ಎದೆನೂ ಕೂಡ ಉರಿತಾ ಇರುತ್ತೆ, ಈ ತರ ಆಗ್ತಾ ಇದೆ ಡಾಕ್ಟರ್. TV ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ, ಕಾಲ್ ಮಾಡಿದೆ. ಅಂದ್ರೆ ಇದು ಗ್ಯಾಸ್ಟ್ರಿಕ್ ಇಲ್ಲ ಅಂತ ಹೇಳಿದ್ರು. ಟ್ಯಾಬ್ಲೆಟ್ ತಗೊಂಡ್ರೆ ಕಡಿಮೆ ಆಗುತ್ತೆ, ಬಟ್ ಅದು ಹಂಗೆ ರಿಪೀಟ್ ಆಗ್ತಾನೆ ಇದೆ ಡಾಕ್ಟರ್. ಎಷ್ಟು ವರ್ಷದಿಂದ ಇದೆ ಅಮ್ಮ ನಿಮಗೆ? ಇಲ್ಲ, 6 months ಇಂದ ಇದೆ ಡಾಕ್ಟರ್ ಅಷ್ಟೇ. 6 months ಇಂದ ಇದೆ. ನೀವೇನಾದ್ರೂ ಅಲೋಪತಿಕ್ ಮೆಡಿಸಿನ್ಸ್ ಕಂಟಿನ್ಯೂಸ್ ತಗೋತಾ ಇದ್ದೀರಾ ಅಥವಾ ಬರೀ ಪ್ರಾಬ್ಲಮ್ ಬಂದಾಗ ಅಷ್ಟೇ ತಗೊಂಡು ಆಮೇಲೆ ಬಿಡ್ತಾ ಇದ್ದೀರಾ? ಡಾಕ್ಟರ್ ಆತರ ಆದಾಗ ಮಾತ್ರ ತಗೋತಾ ಇದ್ದೀನಿ ಡಾಕ್ಟರ್. ಓಕೆ, 6 months ಇಂದ ಆಗಿದೆ ಅಂತಂದ್ರೆ ಎಂಡೋಸ್ಕೋಪಿ ಏನಾದ್ರೂ ಮಾಡಿಸಿದೀರಾ ತಾವು? ಏನು ಮಾಡ್ಸಿಲ್ಲ ಡಾಕ್ಟರ್. ಓಕೆ, ಲ್ಯಾಬ್ ಟೆಸ್ಟ್ ಏನು ಮಾಡಿಸಿಲ್ಲ. ಓಕೆ, ನೀವು ಮುಂಚೆ ಯಾವ ಮೆಡಿಕೇಶನ್ಸ್ ತಗೊಂತಾ ಇದ್ದೀರಾ, ಹೇಗ್ ಶುರು ಆಯ್ತು, ಅದನ್ನೆಲ್ಲ ನಾವು ಡೀಟೇಲ್ ಆಗಿ ನಿಮ್ಮ ಹತ್ರ ತಿಳ್ಕೊಬೇಕಾಗತ್ತಮ್ಮ. ನೀವು ಆದಷ್ಟು ಬೇಗ ನಿಮ್ಮ ಹತ್ರ ಇರೋ ರಿಪೋರ್ಟ್ಸ್ ಅಥವಾ ನೀವು ಪ್ರೀವಿಯಸ್ ಡಾಕ್ಟರ್ ಗ್ಯಾಸ್ಟ್ರಿಕ್ ಇಂದ ಅಂತ ಹೇಳಿದಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ಪ್ರೀವಿಯಸ್ ಡಾಕ್ಟರ್ಸ್ ನಿಮ್ಗೆ ಏನ್ ಮೆಡಿಸಿನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡ್ಬೇಕಾಗತ್ತೆ. ಸೊ ನಿಮ್ಮ ಹತ್ರ ಇರೋ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ತಗೊಂಡು ಆದಷ್ಟು ಬೇಗ ನಿಮ್ಮ ಹತ್ರ ಇರೋ ಹೋಮಿಯೋಕೇರ್ ಬ್ರಾಂಚ್ ವಿಸಿಟ್ ಆದ್ರೆ ನಾವೆಲ್ಲ ಡೀಟೇಲ್ಸ್ ತಗೊಂಡು ಯಾಕೆ ಆಗ್ತಿದೆ ಅಂತ ನೋಡ್ಬಿಟ್ಟು ಮೆಡಿಸಿನ್ ಶುರು ಮಾಡ್ತೀವಿ. ಅದ್ರ ಜೊತೆ ಒಂದು ಡಯಟ್ ಚಾರ್ಟ್ ಕೊಡ್ತೀವಿ. ಸೊ ಏನ್ ತಿನ್ಬೇಕು, ಏನೇನು ಅವಾಯ್ಡ್ ಮಾಡ್ಬೇಕು, ಇದನ್ನೆಲ್ಲ ಕೂಡ ನಾವು ಹೇಳ್ತೀವಿ. ಸೊ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ನಿಮಗೆ ಬರ್ತಾ ಬರ್ತಾ ಗ್ರಾಜುವಲ್ ಆಗಿ ನಿಮಗೆ ಇಂಪ್ರೂವ್ಮೆಂಟ್ ಗೊತ್ತಾಗುತ್ತೆ. ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಸೊ ಎಸ್, ಇಷ್ಟೊತ್ತು ನಾವು ಆಹಾರದ ಪದ್ಧತಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಊಟ ಯಾವ ರೀತಿ ಸೇವನೆ ಮಾಡಬೇಕು, ಇನ್ನು ಹೊರಗಡೆ ಪದಾರ್ಥಗಳನ್ನ ಅಂದ್ರೆ ಆಹಾರಗಳನ್ನ ಸೇವನೆ ಮಾಡೋದು ಬಹಳ ತಪ್ಪಾಗ್ತಾ ಹೋಗುತ್ತೆ. ಇನ್ನು ನಾವು ಕೂಡ ಸೆಲ್ಫ್ ಮೆಡಿಕೇಶನ್ ತಗೊಳ್ಬಾರ್ದು, ಎಲ್ಲದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಆಹಾರದ ಜೊತೆಯಲ್ಲಿ ನೀರು ಸೇವನೆ ಕೂಡ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಸೊ ವಾಟರ್ ಇಂಟೇಕ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಅಂದ್ರೆ ಸಾಮಾನ್ಯವಾಗಿ ಹೆಲ್ತ್ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಡೈಲಿ 2 to 3 liters ಆಫ್ ವಾಟರ್ ಇಸ್ ಅ ಮಸ್ಟ್ ಅಂತ ಹೇಳ್ತೀವಿ. ಸೊ ಇವಾಗ ಸ್ವಲ್ಪ ಜನ ಏನ್ ಮಾಡ್ತಾರೆ, ಊಟದ ಜೊತೆಲಿ ಒಂದ್ ಕಡೆ ತುತ್ತನ್ನ ನುಂಗ್ತಾರೆ, ಒಂದ್ ಕಡೆ ಒಂದ್ ಸಿಪ್ ಆಫ್ ವಾಟರ್. ಸ್ವಲ್ಪ ಜನ ಊಟಕ್ಕೆ ಮುಂಚೆ ನೀರನ್ನ ಕುಡಿದಿರ್ತಾರೆ, ಸ್ವಲ್ಪ ಜನ ಊಟ ಆಗಿ ಅರ್ಧ ಗಂಟೆ ನಂತರ ನೀರನ್ನ ಕುಡಿತಾರೆ. ಸೊ ಹೀಗೆ ಮಿಕ್ಸ್ಡ್ ಸ್ವಲ್ಪ ಇದು ಇರೋದ್ರಿಂದ ಸೊ ವಾಟ್ ಇಸ್ ರೈಟ್ ಅಂಡ್ ವಾಟ್ ಇಸ್ ರಾಂಗ್ ಅಂತಾರೆ ಡಾಕ್ಟರ್? ಸ್ವಲ್ಪ ಜನ ಲೈಕ್ ಊಟ ಮಾಡ್ಬೇಕಾದ್ರೆ ವಾಟರ್ ಇಲ್ಲದೆ ಊಟ ಮಾಡಕ್ ಆಗಲ್ಲ. ನಾವು ತಕ್ಷಣ ವಾಟರ್ ಕುಡ್ದೆ ಊಟ ಮಾಡ್ತೀವಿ. ಒಂದ್ ಬೋಲಸ್ ಫುಡ್ ತಿಂತೀವಿ, ತಕ್ಷಣ ವಾಟರ್ ಕುಡಿದು ಆಮೇಲೆ ಮತ್ತೆ ಮಾಡ್ತೀವಿ ಅಂತ. ಲೈಕ್ ಕರೆಕ್ಟ್ ವೇ, ತಪ್ಪು ವೇ ಅಂತ ಹೇಳೋದಕ್ಕಿಂತ ಬೆಟರು ಲೈಕ್ ಊಟ ಮಾಡಿದ್ಮೇಲೆ ವಾಟರ್ ಬಿಫೋರ್ ಈಟಿಂಗ್ ಫುಡ್ ಜಾಸ್ತಿ ನೀರ್ ಕುಡಿದಾಗ, ಸೊ ದೋ ಇಟ್ ಇಸ್ ಗುಡ್ ಟು ಹ್ಯಾವ್ ಗುಡ್ ಅಮೌಂಟ್ ಆಫ್ ವಾಟರ್. ನೀವು ಜಾಸ್ತಿ ನೀರ್ ಕುಡಿದಾಗ ನಿಮ್ ಹೊಟ್ಟೆ ತುಂಬಿಡುತ್ತೆ. ಸೊ ಡ್ಯೂ ಟು ವಿಚ್ ಯು ಟೇಕ್ ತುಂಬಾ ಕಡಿಮೆ ಊಟ ತಗೋತಾರೆ. ಬಿಕಾಸ್ ಆಲ್ರೆಡಿ ನನ್ನ ಹೊಟ್ಟೆ ಫುಲ್ ಆಗಿದೆ, ನನಗೆ ಬೇಡ ಅಂತ. ದಿ ಐಡಿಯಲ್ ಮೆಥಡ್ ಇಸ್ ಕರೆಕ್ಟ್ ಆಗಿ ಊಟ ಮಾಡಿದ್ಮೇಲೆ ಒಂದು 15 minutes ಆರ್ 10 minutesಗೆ ನೀರ್ ಕುಡೀರಿ.
ಅಂಡ್ ನೀರ್ ಕುಡಿಯೋದು ಸ್ವಲ್ಪ ಜನ ಸ್ವಲ್ಪ ನೀರ್ ಕುಡಿದ್ಬಿಟ್ಟು ಮುಗ್ದೋಯ್ತು ಅಂತ ಗ್ಲಾಸ್ ಅಲ್ಲಿ ಇಟ್ಬಿಡ್ತಾರೆ. ಇಟ್ ವಾಸ್ ನಾಟ್ ದ ಪ್ಯಾಟರ್ನ್. ಅಟ್ ಲೀಸ್ಟ್ ನೀವು ಪರ್ ಡೇ ಐಡಿಯಲಿ 8 ಗ್ಲಾಸಸ್ ಆದ್ರೂ ನೀರ್ ತಗೋಬೇಕು. ಸೊ ಹೌ ಫ್ರೀಕ್ವೆಂಟ್ಲಿ, ಹೌ ಲಾಂಗ್ ಯು ಆರ್ ಟೇಕಿಂಗ್ ವಾಟರ್, ದಟ್ ಆಲ್ಸೋ ಮ್ಯಾಟರ್ಸ್. ಈಗ ನಿಮ್ಗೆ ನೀರ್ ಕುಡಿಯಕ್ ಆಗ್ತಾ ಇಲ್ಲ, ಪ್ಲೇನ್ ವಾಟರ್ ನಮ್ ಕೈಯಲ್ಲಿ ಆಗ್ತಾ ಇಲ್ಲ ಅಂತಂದ್ರೆ ಇಫ್ ಯು ಆರ್ ನಾಟ್ ಎ ಡಯಾಬಿಟಿಕ್ ಪೇಷಂಟ್, ಅದೇ ರೀತಿ ನೀವು ವಾಟರ್ನ ತಗೋಬಹುದು, ಲಿಕ್ವಿಡ್ ನ ಲೈಕ್ ಕೊಕೊನಟ್ ವಾಟರ್ ತಗೋಬಹುದು ಅಥವಾ ಏನಾದ್ರೂ ಜ್ಯೂಸ್ ತಗೋಬಹುದು. ಬಟ್ ಜ್ಯೂಸ್ ಅಂತ ಹೇಳಿದಾಗ ಇಟ್ಸ್ ಬೆಟರ್ ಟು ಹ್ಯಾವ್ ಫ್ರೂಟ್ಸ್ ರಾದರ್ ದ್ಯಾನ್ ಜ್ಯೂಸ್, ಬಿಕಾಸ್ ನಾವು ಜ್ಯೂಸ್ ಕುಡಿದಾಗ ಏನಾಗುತ್ತೆ, ದ ಹೋಲ್ ಫೈಬರ್ ಇಸ್ ಟೇಕನ್ ಅವೇ ಅಂಡ್ ಪಲ್ಪ್ ಎಲ್ಲ ತೆಗ್ದಾಗ್ಬಿಟ್ಟು ಓನ್ಲಿ ವಿ ಗೆಟ್ ದಟ್ ಗ್ಲೂಕೋಸ್ ಕಂಟೆಂಟ್. ಸೊ ಅದಕ್ಕಿಂತ ಬೆಟರ್ ಡೈರೆಕ್ಟ್ ಫ್ರೂಟ್ ತಿನ್ನಿ. ಬಟ್ ಅಟ್ ಲೀಸ್ಟ್ ಪರ್ ಡೇ 2 to 3 liters ಆಫ್ ವಾಟರ್ ಇಸ್ ಅ ಮಸ್ಟ್. ಸೊ ವಾಟರ್ ನೀವು ಕರೆಕ್ಟ್ ಆಗಿ ಕುಡಿದಿಲ್ಲ ಅಂತಂದ್ರೆ ಅದ್ರ ಸಂಬಂಧಪಟ್ಟು ಕೂಡ ಅದರಿಂದ ಕೂಡ ನಿಮ್ ಡೈಜೆಷನ್ ಅಲ್ಲಿ ಪ್ರಾಬ್ಲಮ್ಸ್ ಆಗ್ಬೋದು. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು? ರಾಮಕೃಷ್ಣ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಓಕೆ, ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ಹಲೋ, ನಮಸ್ತೆ ಡಾಕ್ಟರ್. ನಮಸ್ತೆ ಸರ್, ಹೇಳಿ. ಆಕ್ಚುಲಿ ನಮ್ಗೆ ಫಾದರ್ ಅವ್ರಿಗೆ ಗ್ಯಾಸ್ಟ್ರಿಕ್ ಇದೆ. ಓಕೆ. ಸೊ ಈ ಒಂದು ವಾರದಿಂದ ಅವ್ರಿಗೆ ನೈಟ್ ನಿದ್ದೆ ಮಾಡಕ್ ಆಗ್ತಾ ಇಲ್ಲ, ಊಟ ಮಾಡಕ್ ಆಗ್ತಾ ಇಲ್ಲ. ಓಕೆ. ಹೌದು, ಹೊಟ್ಟೆ ಸ್ವಲ್ಪ ಗ್ಯಾಸ್ ರಿಲೀವ್ ಆಗುತ್ತೆ, ಮತ್ತೆ ಫುಲ್ ಪೇನ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಓಕೆ. ಸೊ ಅದಕ್ಕೆ ಏನಾದ್ರು ಸೊಲ್ಯೂಷನ್ ಇದೆ? ಎಷ್ಟು ದಿನದಿಂದ ಆಗ್ತಾ ಇದೆ ಅಂತ ಹೇಳಿದಿರಾ? ಅವ್ರಿಗೆ ಬಂದ್ಬಿಟ್ಟು ಒಂದು ವಾರದಿಂದ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಓಕೆ. ಗ್ಯಾಸ್ಟ್ರಿಕ್ಗೆ ಮೆಡಿಸಿನ್ ತಗೊಂಡಿದ್ದಾರೆ ಮೆಡಿಕಲ್ ಶಾಪ್ ಅಲ್ಲಿ, ತೋರಿಸಿಲ್ಲ ಹಂಗಾಗಿ. ಓಕೆ. ಅವ್ರೇನಾದ್ರು ಅಲೋಪತಿಕ್ ಮೆಡಿಸಿನ್ಸ್ ತಗೋತಾ ಇದ್ದಾರಾ ಸರ್? ಇಲ್ಲ ಇಲ್ಲ, ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಾ ಇದ್ದಾರೆ. ಓಕೆ. ಇಲ್ಲ BP ಅಥವಾ ಶುಗರ್ಗೆ ಏನಾದ್ರು ಮೆಡಿಸಿನ್ಸ್ ತಗೋತಾ ಇದ್ದಾರಾ ಅವರು? ಇಲ್ಲ, BP ಇಲ್ಲ ಮ್ಯಾಮ್, ಅದು ಇಲ್ಲ. ಎಷ್ಟು ವರ್ಷದಿಂದ ತಗೋತಾ ಇದಾರ ಅವರು BP ಮತ್ತೆ ಶುಗರ್ ಟ್ಯಾಬ್ಲೆಟ್ಸ್? ಇಲ್ಲ ಇಲ್ಲ, ಅದು BP ಶುಗರ್ ಏನಿಲ್ಲ ಮ್ಯಾಮ್ ಅವ್ರಿಗೆ. ಓಕೆ. ಯಾವತ್ತಕ್ ಮೆಡಿಸಿನ್ಸ್ ಏನಾದ್ರು ಆಂಟಿಬಯೋಟಿಕ್ಸ್ ತಗೊಂಡಿದ್ರಾ ಈ ವಾರ ಅಥವಾ 10 ದಿನದಲ್ಲಿ? ಏನಾದ್ರು ಆಂಟಿಬಯೋಟಿಕ್ಸ್ ಏನಾದ್ರು ತಗೊಂಡಿದಾರಾ? ಅದೇ ಅದೇ ಇಂಗ್ಲಿಷ್ ಮೆಡಿಸಿನ್ ಆಂಟಿಬಯೋಟಿಕ್ ಮೆಡಿಸಿನ್ ತಗೊಳ್ತಾ ಇದ್ದಾರೆ ಮ್ಯಾಮ್ ಅದು. ಓಕೆ. ಮೆಡಿಕಲ್ ಶಾಪ್ ಅಲ್ಲಿ ಡಾಕ್ಟರ್ ಅಡ್ವೈಸ್ ಮಾಡಿದಾರೆ ಅಂತ ಹೇಳಿ ಓಕೆ ಒಂದು 3 months ಇಂದ ತಗೊಂತಾ ಇದ್ದಾರೆ. ಬಟ್ ಅದಕ್ಕೆ ಇವಾಗ ಜಾಸ್ತಿ ಆಗಿದೆ ಅವ್ರಿಗೆ. ಓಕೆ. ಸೊ ನೈಟ್ ನಿದ್ದೆ ಮಾಡಕ್ ಆಗ್ತಾ ಇಲ್ಲ, ತಿಳ್ಕೊಳಕ್ಕೆ ಆಗ್ತಾ ಇಲ್ಲ, ಮಲ್ಕೊಳಕ್ ಆಗ್ತಾ ಇಲ್ಲ, ರೀತಿ ತೊಂದರೆ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಒಂಥರ ಕಾಂಟ್ಯಾಕ್ಟ್ ಮಾಡೋಕೆ ಅಂತ ಕಾಲ್ ಮಾಡ್ತಾರೆ. ಓಕೆ ಸರ್, ಆಂಟಿಬಯೋಟಿಕ್ಸ್ ಲಾಂಗ್ ಟರ್ಮ್ ತಗೊಳ್ಳೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಅವ್ರ ಏಜ್ ಎಷ್ಟು ಸರ್? 47 ಇದೆ. 47 ಇದೆ. ಓಕೆ. ನಿಮ್ಗೆ ಅಕ್ಯೂಟ್ ಸ್ಟೇಜ್ ಅಲ್ಲಿ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗಿದೆ. ಸೊ ಆಂಟಿಬಯೋಟಿಕ್ಸ್ ಜಾಸ್ತಿ ತಗೊಳ್ಳೋದ್ರಿಂದ ಅದರ ಸೈಡ್ ಎಫೆಕ್ಟ್ಸ್ ಇಂದ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಇದು ಆಂಟಿಬಯೋಟಿಕ್ಸ್ ಜೊತೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಏನಾದ್ರು ಕೊಟ್ಟಿದಾರ ಸರ್ ಅವರು? ಕೊಟ್ಟಿದ್ದಾರೆ ನಮ್ಗೆ. ಕೊಟ್ಟಿದ್ದಾರೆ. ಅದು ಹೆಸರು ಬಂದ್ಬಿಟ್ಟು ಅದು ಪ್ರಿಸ್ಕ್ರಿಪ್ಷನ್ ಇದೆ. ಓಕೆ. ಓಕೆ. ಅವ್ರಿಗೆ ಅಕ್ಯೂಟ್ ಸ್ಟೇಜ್ ಅಲ್ಲಿ ಗ್ಯಾಸ್ಟ್ರಿಕ್ ಶುರು ಆಗಿದೆ ಸರ್. ಸೊ ಆದಷ್ಟು ಬೇಗ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ತಗೊಂಡ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇದೆ. ಅವ್ರು ಯಾವತ್ತಕ್ಕೆ ಆಂಟಿಬಯೋಟಿಕ್ಸ್ ತಗೊಂಡಿದ್ದಾರೆ, ಏನ್ ಮೆಡಿಕಲ್ ಹಿಸ್ಟ್ರಿ ಇದೆ, ಎಷ್ಟು ದಿನ ಹಿಂದೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ, ಎಷ್ಟು mg ತಗೋತಾ ಇದ್ದಾರೆ, ಇದೆಲ್ಲ ಡೀಟೇಲ್ಸ್ ಕೂಡ ಬೇಕಾಗತ್ತೆ. ಅವ್ರು ಏನೇನ್ ಹಿಂದ್ಗಡೆ ಮೆಡಿಕೇಶನ್ಸ್ ತಗೋತಾ ಇದ್ದಾರೆ ಅದರ ಸಂಬಂಧಪಟ್ಟದೆಲ್ಲ ಹಿಸ್ಟ್ರಿ ಜೊತೆಗೆ ಪೇಷಂಟ್ ನ ಕರ್ಕೊಂಡು ಕ್ಲಿನಿಕ್ ಬಂದ್ರೆ ನಾವೆಲ್ಲ ಡೀಟೇಲ್ಸ್ ತಗೊಂಡು ಎಕ್ಸಾಮಿನೇಷನ್ ಸ್ವಲ್ಪ ಮಾಡ್ಬೇಕಾಗತ್ತೆ. ಉರಿ ಎಲ್ಲ ಆಗ್ತಾ ಇದೆ, ಎಲ್ಲಾದ್ರೂ ನೋವು ಆಗ್ತಾ ಇದೆಯಾ ಅಂತ ಎಕ್ಸಾಮಿನೇಷನ್ ಕೂಡ ಮಾಡ್ಬೇಕಾಗತ್ತೆ. ಸೊ ಅದನ್ನೆಲ್ಲ ಮಾಡ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಮೆಡಿಸಿನ್ಸ್ ನ ಸಜೆಸ್ಟ್ ಮಾಡ್ತೀವಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದಕ್ಕೆ. ಹೆಚ್ಚಿನ ಮಾಹಿತಿಗೆ ನೇರ ಭೇಟಿ ತಾವು ಕೂಡ ಮಾಡತಕ್ಕದ್ದು ತಿಳಿಸ್ತಾ IBS ಅಂದ್ರೆ ಏನು, ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಒಂದು ಸಣ್ಣ ವಿರಾಮದ ನಂತರ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, PCOD, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ 10 ಹಲವು ಸಮಸ್ಯೆಗಳಿಗೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್.
ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ 10 ಹಲವು ಸಮಸ್ಯೆಗಳಿಗೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ 10 ಹಲವು ಸಮಸ್ಯೆಗಳಿಗೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್.